ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ನಮ್ಮ ದೇಶ ಭಾರತ ಅಂತಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂಥ ರಾಷ್ಟ್ರ ಅಂತ ಕರಿತೀವಿ. ಜಾತ್ಯತೀತ ರಾಷ್ಟ್ರ. ಈ ಜಾತ್ಯತೀತ ರಾಷ್ಟ್ರದಲ್ಲಿ ಹಲವು ಸಮುದಾಯಗಳು ಬರುತ್ತೆ, ಜಾತಿಗಳು ಬರುತ್ತೆ, ಭಾಷೆಗಳು ಬರುತ್ತೆ. ಆದರೆ ಅದು ನಮಗೆ ಕೊಟ್ಟಿರುವಂಥ ಸಂವಿಧಾನ. ಆದರೆ ಯಾವೊಬ್ಬ ವ್ಯಕ್ತಿಯೂ ಕೂಡ ಒಂದು ಸಮುದಾಯದ ಬಗ್ಗೆ ಅವಹೇಳನಕಾರಿ ಅಥವಾ ಆ ಸಮುದಾಯಕ್ಕೆ ಹರ್ಟ್ ಆಗುವಂತೆ, ಚುಚ್ಚುವಂತೆ ಹೇಳಿಕೆಯನ್ನು ಕೊಡೋದು ಯಾರಿಗೂ ಕೂಡ ಹಕ್ಕು ಇರುವುದಿಲ್ಲ. ಅಂದರೆ ಬದುಕುವಂಥ ಹಕ್ಕು, ಸ್ವಾತಂತ್ರ್ಯವಂಥ ಹಕ್ಕು ಇದೆ. ಬಟ್ ಹಾಗಂತ ಹೇಳಿ ಈ ರೀತಿಯಾಗಿ ತಮ್ಮ ಸಮುದಾಯವನ್ನು ಮೆಚ್ಚಿಸಿಕೊಳ್ಳೋದಕ್ಕೆ ಇನ್ನೊಂದು ಸಮುದಾಯದ ಬಗ್ಗೆ ಕೀಳಾಗಿ ಅಥವಾ ಹೀಯಾಳಿಸುವಂಥ ಹೇಳಿಕೆಗಳು, ಇದನ್ನು ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ. ಇದ್ದಕ್ಕಿದ್ದಾಗೆ ಸ್ವಾಮೀಜಿಯೊಬ್ಬರು ಒಂದು ಬಹಿರಂಗ ಸಮಾವೇಶದಲ್ಲಿ, ಬಹಿರಂಗ ರ್ಯಾಲಿಯಲ್ಲಿ ಮುಸ್ಲಿಮರಿಗೆ ಈ ಮತದಾನದ ಹಕ್ಕನ್ನೇ ಕಿತ್ಕೋಬೇಕು, ಸಂವಿಧಾನದಲ್ಲಿ ಬದಲಾವಣೆ ಆಗಬೇಕು ಅಂತೇಳಿ ಹೇಳಿಕೆಯನ್ನು ಕೊಡ್ತಾರೆ. ಈ ಹೇಳಿಕೆ ಆದ ನಂತರ ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ. ಹಾಗಾದರೆ ಸ್ವಾಮೀಜಿಯವರ ಹೇಳಿಕೆಯ ಹಿಂದೆ ಇರುವಂಥ ಉದ್ದೇಶ ಏನು? ನನಗೆ ಒಂದು ಅರ್ಥ ಆಗೋದಿಲ್ಲ. ಈ ಸ್ವಾಮೀಜಿಯವರು ಯಾಕೆ ರಾಜಕೀಯದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾರೆ ಅಂತೇಳಿ. ಈ ಹಿಂದೆಯೂ ಕೂಡ ಇದ್ದಕ್ಕಿದ್ದಾಗೆ ಸಿದ್ದರಾಮಯ್ಯನವರು ಇರ್ತಾರೆ, ಬಹಿರಂಗ ಸಮಾವೇಶದಲ್ಲೇ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡಬೇಕು ಅಂತ ಹೇಳಿಕೆ ಕೊಟ್ಬಿಡ್ತಾರೆ. ಗೊತ್ತಿಲ್ಲ, ಬಟ್ ಯಾಕೆ ಅವರಿಗೆ ಇಂಟ್ರೆಸ್ಟ್ ಇರಬಾರ್ದು ಅಂತೇನಿಲ್ಲ. ಬಟ್ ಅವರ ಕೆಲಸ ಏನೋ ಅದನ್ನು ಮಾಡ್ಕೊಂಡು ಹೋಗಬೇಕು. ಬಟ್ ಇದು ರಾಜಕೀಯನೇ ಬೇರೆ ಆಗುತ್ತೆ. ಇರಲಿ. ಸೊ ಯಾವ ಉದ್ದೇಶದಿಂದ ಇದನ್ನು ಹೇಳಿದರು, ಯಾವ ಕಾರಣ ಇರಬಹುದು? ಸೊ ಈ ಒಂದು ಹೇಳಿಕೆಯಿಂದ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಆಗತ್ತಾ, ಅಥವಾ ಸಂವಿಧಾನದಲ್ಲಿ ಈ ರೀತಿಯ ಅವಕಾಶ ಇದೆಯಾ? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಇವತ್ತಿನ ವಿಶೇಷ. ಮುಸ್ಲಿಮರಿಗೆ ಬೇಡ ಮತ ಹಕ್ಕು, ಸ್ವಾಮೀಜಿ ಹೇಳಿಕೆ ಎಷ್ಟು ಸರಿ? ನಿನ್ನೆ ಸ್ವಾಮೀಜಿಯವರು ಒಂದು ಸಮಾವೇಶ ಇರುತ್ತೆ. ಆ ಸಮಾವೇಶದಲ್ಲಿ ಮಾತನಾಡುವಂಥ ಭರದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಮುಸ್ಲಿಮರಿಗೆ ಮತದಾನದ ಹಕ್ಕು ಇಲ್ಲದಂತೆ ಮಾಡಬೇಕು ಅಂತೇಳಿ. ಆಗ ಭಾರತೀಯರೆಲ್ಲರೂ ನೆಮ್ಮದಿಯಿಂದ ಇರಲು ಸಾಧ್ಯ ಆಗತ್ತೆ. ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ಸ್ವಾಮೀಜಿ ಈ ರೀತಿಯಾಗಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿಕೆಗೆ ಹಲವರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸ್ವಾಮೀಜಿ ಇಂತಹ ಹೇಳಿಕೆ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಈಗ. ಚಂದ್ರಶೇಖರ್ ಶ್ರೀಗಳ ಹೇಳಿಕೆಯನ್ನ ಒಕ್ಕಲಿಗ ಸಮಾಜ ಒಪ್ಕೊಳ್ಳುತ್ತಾ? ಹಿಂದೆ ಸಿದ್ದು ಅವರ ಮುಂದೆನೆ DCM DKಶಿ ಅವರು CM ಆಗಬೇಕು ಅಂತ ಇದೇ ಸ್ವಾಮೀಜಿ ಅವರು ಹೇಳಿದ್ರು, ರಾಜಕೀಯ ಭಾಷಣ. ಬಟ್ ಈ ಟೈಮಲ್ಲಿ ಈಗ ಮತ್ತೆ ಈ ರೀತಿಯಾಗಿ ಸಮಾವೇಶ ಇರುವಂಥ ಟೈಮಲ್ಲಿ ಮತ್ತೆ ಮುಸ್ಲಿಮರ ವಿಚಾರವಾಗಿ ಮಾತನಾಡಿದ್ದಾರೆ. ಪ್ರಮುಖವಾಗಿ ಈ ಮತದಾನದ ಹಕ್ಕಿನ ವಿಚಾರವಾಗಿ ಮತ್ತೆ ಈ ವಕ್ಫ್ ವಿಚಾರವಾಗಿ ಮಾತನಾಡಿದ್ದಾರೆ. ಸೊ ಹಂಗಾಗಿ ಒಂದು ಬಾರಿ ಅಂದರೆ ಸ್ವಾಮೀಜಿಯವರು ನಿನ್ನೆ ಏನು ಹೇಳಿದ್ದಾರೆ ಅದನ್ನು ಕೇಳ್ಕೊಂಬರೋಣ. ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅನ್ನವನ್ನು ನೀಡ್ತಾ ಇರ್ತಕ್ಕಂಥವನು ರೈತ. ಆದ್ದರಿಂದ ರೈತನನ್ನು ಉಳಿಸ್ಬೇಕು, ರೈತನನ್ನು ಬೆಳೆಸಬೇಕು, ರೈತನನ್ನು ಬೆಳಗುವಂತೆ ಮಾಡಬೇಕು. ಯಾಕೆಂದರೆ ರೈತ ಇದ್ದರೆ ಜನ ಇರ್ತಕ್ಕಂಥದ್ದು, ಇಲ್ಲದೇ ಇದ್ದರೆ ಜನ ಇರೋದಕ್ಕಾಗೋದಿಲ್ಲ. ಆದ್ದರಿಂದ ಎಲ್ಲರೂ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ರೈತನಿಗೆ ಪ್ರೋತ್ಸಾಹ ಕೊಟ್ಟು ಆ ರೈತನಿಗೆ ಬೆಂಬಲವಾಗಿ ಅವನ ಆಸ್ತಿ ಪಾಸ್ತಿಗಳನ್ನು ಯಾರೂ ಮುಟ್ಟಬಾರ್ದು, ಯಾರೂ ಕಿತ್ಕೋಬಾರ್ದು. ಅನಾವಶ್ಯಕವಾಗಿ ವಕ್ತು ಅದಕ್ಕೆ ಕಾನೂನು ಇಲ್ಲದೇ ಕಿತ್ಕೋಬೋದು ಅಂತ ಯಾವ ದಡ್ಡ ಮುಂಡೆ ಮಗ ಹೇಳಿದ್ರೆ ಏನು ಹೇಳೋದು? ಆದ್ದರಿಂದ ಇನ್ನೊಬ್ಬರ ಆಸ್ತಿನ ಮತ್ತೊಬ್ಬರು ಕಿತ್ಕೊಳ್ಳೋದು ಅದು ಧರ್ಮ ಅಲ್ಲ. ಈ ವಕ್ತ್ ಅನ್ನೋದು ಏನು ಮಾಡಿದ್ದಾರೆ ಅದನ್ನು ಎಲ್ಲರೂ ವಿಚಾರ ಮಾಡಿ ಆ ವಕ್ತ್ ಮಂಡಳಿನೇ ಇಲ್ಲ ಅನ್ನೋ ಥರ ಮಾಡಬೇಕು. ಒಂದು ಮತ್ತೊಂದೇನಪ್ಪ, ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ, ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ರೆ ಕಾನೂನು, ಆಗ ಎಲ್ಲರೂ ಖಂಡಿತ ಅದನ್ನು ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು, ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವ್ರಿಗೆ ವೋಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಹಾಗೆ ಅಂತ ಹೇಳ್ತಾ, ಯಾತಕ್ಕೆ ಅಂತ ನಾವು ಯಾರ ಮೇಲೂ ದ್ವೇಷ ಮಾಡ್ತಕ್ಕಂಥ
ಪ್ರಪಂಚ ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಹಿಂದೂ ಮುಖಂಡರಾಗಿರುವಂಥ ಡಾಕ್ಟರ್ ವಾಸುದೇವ್ ಕಶ್ಯಪ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ರಾಜಕೀಯ ಚಿಂತಕರಾಗಿರುವಂಥ ಶಶಿಕಾಂತ್ ಯಡೂಳಿ ಅವರು ಜಾಯ್ನ್ ಆಗಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಮುಸ್ಲಿಂ ಮುಖಂಡರಾದ ಶಫೀವುಲ್ಲಾ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂಥ ಪ್ರೊಫೆಸರ್ ಚಂಬಿ ಪುರಾಣಿಕ್ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಸರ್, ವಾಸುದೇವ್ ಸರ್, ನಿಮ್ಮ ಹತ್ರನೇ ಬರ್ತೀನಿ. ವಾಟ್ ಈಸ್ ಸಂವಿಧಾನ? ಸಂವಿಧಾನ ಅಂತಂದ್ರೆ ಏನು ಸರ್? ಸಂವಿಧಾನ ಏನು ಹೇಳುತ್ತೆ? ಸಂವಿಧಾನ ಅಂತಂದರೆ ನೀವು ಸಡನ್ನಾಗಿ ಚಿಕ್ಕದಾಗಿ ಕೇಳಂಗಿಲ್ಲ. ಅದು ಸಂವಿಧಾನ ಭಾರತ ದೇಶದ ಅಂಬೇಡ್ಕರ್ ಅವರ ರಚಿತ ಸಂವಿಧಾನ ಇದೆಯಲ್ಲ, ಅದಕ್ಕೆ ಅದರದ್ದೇ ಆಗ್ತಕ್ಕಂಥ ವ್ಯಾಪ್ತಿ, ಎಲ್ಲ ಜನ ಸಮುದಾಯಗಳನ್ನು ಒಂದು ವಿಶ್ವಾಸ ತೆಗೆದುಕೊಂಡು ಎಲ್ಲ ಜನ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಕೊಟ್ಟು, ಎಲ್ಲ ಸಮಾಜಕ್ಕೆ ಆರ್ಥಿಕ ನ್ಯಾಯ ಕೊಟ್ಟು, ಎಲ್ಲ ಸಮುದಾಯಕ್ಕೆ ರಾಜಕೀಯದ ಕ್ಷೇತ್ರದ ಒಂದು ನ್ಯಾಯ ಕೊಟ್ಟು, ಇವೆಲ್ಲವೂ ಕಲ್ಟಿವೇಟೆಡ್, ದ ಹೋಲ್ ಕಲ್ಟಿವೇಟೆಡ್ ಆ್ಯಂಡ್ ಜಸ್ಟಿಸ್ ನಾನ್ ಜಸ್ಟಿಸ್ ಅನ್ನತಕ್ಕಂಥ ಸಮಗ್ರದ ಗ್ರಂಥ ಅಧ್ಯಯನವೇ ಬಹುಶಃ ಅದರ ಮುಂದೆ ಯಾವ ಗ್ರಂಥವೂ ಇಲ್ಲ. ಆ ಒಂದು ಸಂವಿಧಾನದ ಮುಂದೆ, ಭಾರತ ದೇಶದ ಇರತಕ್ಕಂಥ ಸಂವಿಧಾನದ ಮುಂದೆ ಬೇರೆ ಯಾವುದೇ ಥರದ ಗ್ರಂಥಗಳು, ಧರ್ಮ ಗ್ರಂಥಗಳು ಯಾವುದು ಕೂಡ ಅದನ್ನು ಬೀಟ್ ಮಾಡೋಂಗಿಲ್ಲ. ಅದು ಅಲ್ಟಿಮೇಟಮ್. ಒಂದು ಪ್ರಜಾಪ್ರಭುತ್ವದ ಭಗವದ್ಗೀತೆಯ ಅಥವಾ ಪ್ರಜಾಪ್ರಭುತ್ವದ ಖುರಾನ್, ಪ್ರಜಾಪ್ರಭುತ್ವದ ಒಂದು ಬೈಬಲ್ ಅಂತಂದರೆ ಸಂವಿಧಾನ. ಸಂವಿಧಾನ ಇಲ್ಲಿ ಏನು ಸಂವಿಧಾನ ಏನು ಹೇಳುತ್ತೆ ಅಂತಂದರೆ, ಜಸ್ಟಿಸ್ಸು, ರೈಟ್ ಟು ಹಿಯರ್, ರೈಟ್ ಟು ಸ್ಪೀಕ್, ರೈಟ್ ಟು ಟಾಕ್, ರೈಟ್ ಟು ನೋ ಅಂತ ಇದೆ. ಆರ್ಟಿಕಲ್ 19, 20, 21 ಸುಮಾರಿದೆ. ಅದು ರೈಟ್ ಟು ಸ್ಪೀಕ್ ಮಾತಾಡ್ಬೋದು, ರೈಟ್ ಟು ಹಿಯರ್ ಕೇಳ್ಬೋದು, ರೈಟ್ ಟು ರೈಟ್ ಕೇಳ್ಬೋದು, ರೈಟ್ ಟು ಅಬ್ಜೆಕ್ಟ್ ಮಾತಾಡ್ಬೋದು, ಇವೆಲ್ಲ ಇದೆ. ಪ್ರಶ್ನೆ ಸಂವಿಧಾನ ಅನ್ನತಕ್ಕಂಥ ಒಂದು ಬರೋದಾಕೃತಿಯ ಒಂದು ಸಂವಿಧಾನದ ಬಗ್ಗೆ ನೀವು ಚುಟುಕಾಗಿ ಕೇಳಿದ್ರೆ ಕಷ್ಟ ಆಗುತ್ತೆ ಉತ್ತರ ಕೊಡೋದು. ಯಾಕಂದರೆ ಅದಕ್ಕೆ ಅಂಬೇಡ್ಕರ್ ಅವರು, ಅವರ ಒಂದು ಸಹವರ್ತಿಗಳು ಏನು ಮಾಡಿದ್ರು, ತಿಂಗಳಾಂಗಟ್ಲೆ ವರ್ಷಾಂಗಟ್ಲೆ ತೆಗೆದುಕೊಂಡು ಒಂದು ಸಮಗ್ರ ಬೃಹತ್ ಒಂದು ಗ್ರಂಥ ಮಾಡಿದ್ರು. ಅದು ಎಲ್ಲರನ್ನೂ ಭಾರತ ದೇಶದ ಎಲ್ಲರನ್ನೂ ಕೂಡ ಸೇಫ್ ಗಾರ್ಡ್ ಮಾಡೋ ಥರ, ಭಾರತ ಎಲ್ಲವರನ್ನು ಕೂಡ ಕವರ್ ಮಾಡೋ ಥರ, ಯಾರಿಗೂ ಅನ್ಯಾಯ ಆಗದಿರೋ ಥರ ನೋಡ್ಕೊಳ್ತಕ್ಕಂಥ ಗ್ರಂಥ, ಕವಚ, ಸಂವಿಧಾನದ ಕವಚ, ಸಂವಿಧಾನ ಅಂತ ಕರಿತೇವೆ. ಓಕೆ ಎಸ್ ಸರ್, ಈಗ ಧರ್ಮ ಅಂತಂದ್ರೆ ಏನು? ಅಂದರೆ ಒಂದು ಧರ್ಮವನ್ನು ಉಳಿಸೋದಕ್ಕೆ ಅಥವಾ ಸಮುದಾಯ ಅಥವಾ ಪ್ರಮುಖವಾಗಿ ನಾವು ಧರ್ಮದ ಬಗ್ಗೆ ನಾವು ಮಾತಾಡಬೇಕಾಗತ್ತೆ. ಏನೇ ಇದ್ದರೂ ಕೂಡ ಧರ್ಮವನ್ನು ಕಾಪಾಡ್ಕೊಂಡು ಹೋಗಬೇಕಾಗತ್ತೆ. ಆದರೆ ಇಲ್ಲಿ ಹೆಂಗೆ ಆಗ್ತಾ ಇಲ್ಲ. ವಾಟ್ ಈಸ್ ಧರ್ಮ? ಧರ್ಮ ಅನ್ನೋದು ಅತ್ಯಂತ ಖಾಸಗಿಯಾದಂಥ ವಿಚಾರ. ಅವರವರು ಯಾವುದೇ ಧರ್ಮವನ್ನು ಪಾಲಿಸಲಿಕ್ಕೆ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ. ಆದ್ದರಿಂದ ಇವತ್ತು ನಾನು ಹಿಂದೂ ಆಗಿದ್ದೇನೆ, ಇವರು ಮುಸ್ಲಿಂ ಆಗಿದ್ದಾರೆ, ನಾಳೆ ಇವರು ಎಕ್ಸ್ಚೇಂಜ್ ಆಗಿಬಿಡ್ಬೋದು. ನಮಗೆ ಮನಸ್ಸು ಮಾಡಿದರೆ ಇವರು ನಮಗೆ ಮತಾಂತರ ಆಗ್ಬೋದು, ನಾವು ಅವ್ರಿಗೆ ಮತಾಂತರ ಆಗ್ಬೋದು, ನಮ್ಮ ಇಷ್ಟ ಅಷ್ಟೇ. ಯಾಕಂದರೆ ಧಾರ್ಮಿಕ ಸ್ವಾತಂತ್ರ್ಯ ಅನ್ನೋದಿಲ್ಲ. ಇದು ಧರ್ಮ ನಿರಪೇಕ್ಷಿತ ಸಂವಿಧಾನ ನಮಗೆ ಹಕ್ಕುಗಳನ್ನು ಕೊಟ್ಟಿದೆ. ಸೊ ಆದ್ದರಿಂದ ಆದರೆ ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ನಿಮ್ಮ ಧರ್ಮವನ್ನು ನೀವು ಆಚರಿಸಿ, ಆದರೆ ಬೇರೆ ಧರ್ಮದವರಿಗೆ ತೊಂದರೆ ಕೊಡಬೇಡಿ, ನೋವು ಕೊಡಬೇಡಿ, ಯಾವುದೇ ಧರ್ಮದವ್ರಿಗೂ ಸಹಿತ ನಿಮ್ಮಿಂದ ದಮನ ಆಗದೇ ಇರಲಿ ಅಂತ ಹೇಳುತ್ತಲ್ವಾ. ಸೊ ಇಲ್ಲಿ ಆಗ್ತಾ ಇರೋದು ಏನು? ಭಾಳ ಮುಖ್ಯವಾಗಿ ಈ ಸ್ವಾಮೀಜಿಗಳು ಅಂತ ಏನು ಇದ್ದಾರೆ, ಇವರು ಸನಾತನವಾದಿಗಳು ಅಥವಾ ಏನು ವೈದಿಕ ಶಾಹಿಗಳು ಅಥವಾ ಇನ್ನೇನೋ ಸೋ ಆ್ಯಂಡ್ ಸೋ ಅಂತ ಹೇಳೋಣ ನಾವು. ಇವರೆಲ್ಲರದ್ದು ಉದ್ದೇಶ ಏನು? ನಿಮ್ಮ ಪುರಾಣಗಳಲ್ಲಿ ಏನು ಹೇಳಿದ್ದಾರೆ? ಸರ್ವೇ ಜನ ಸುಖಿನೋ ಭವಂತು ಅಂತ ತಾನೆ. ಆ ಸರ್ವೇ ಜನದಲ್ಲಿ ಬರೀ ನಿಮ್ಮ ಜನ ಮಾತ್ರ ಬರ್ತಾರಾ ಅಥವಾ ಎಲ್ಲ ಜನರು ಬರ್ತಾರಾ? ಇಲ್ವಲ್ಲ. ಸೊ ಅಂಥ ಸಂದರ್ಭದಲ್ಲಿ ನೀವು ಎಲ್ಲರನ್ನು ಒಳಗೂಡಿಸಿಕೊಂಡು ಹೋದರೆ ನೀವು ಸ್ವಾಮೀಜಿ. ಇಲ್ಲ ಅಂತಂದರೆ ನಾನು ಒಕ್ಕಲಿಗರು ಮಾತ್ರ ಸೀಮಿತ ಆಗಿದ್ದರೆ ನೀವು ಒಕ್ಕಲಿಗರ ಸ್ವಾಮೀಜಿ. ನಿಮ್ಗೆ ಯಾಕ್ರಿ ಬೇಕು ಮತ್ತೊಬ್ಬರು ಧರ್ಮದ ಬಗ್ಗೆ ಮಾತಾಡೋದು? ನೀವು ಯಾರು ಹೇಳೋದಕ್ಕೆ? ಹೂ ಆರ್ ಯು ಟು ಡಿಸೈಡ್? ಇವರಿಗೆ ಓಟು ಕೊಡಿ, ಮತದಾನ ಹಕ್ಕು ಅಥವಾ ಕೊಡಬೇಡಿ, ಇಂಥವ್ರಿಗೆ ಆಸ್ತಿ ಹಕ್ಕು ಕೊಡಿ, ಇಂಥವ್ರ ಆಸ್ತಿ ಹಕ್ಕು ಕೊಡಬೇಡಿ ಹೇಳಲಿಕ್ಕೆ ನೀವು ಯಾರು? ಸೊ ಇದ್ರ ಹಿಂದೆ ಒಂದು ನೀವು ಕೇಳಿದ್ರಿ ಅವಾಗ ಈ ಸ್ವಾಮೀಜಿಯವರ ಉದ್ದೇಶ ಏನು ಅಂತ ಒಂದು ಭಾಳ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ನಿಮಗೆ. ಬರೋಣ ಆಮೇಲೆ ಬರೋಣ. ಸರ್ ಏನು ಹೇಳ್ತೀರಿ ಸ್ವಾಮೀಜಿಯವರ ಹೇಳಿಕೆ ಬಗ್ಗೆ? ಏನು ಹೇಳ್ತೀರಿ? ನಮ್ಮ ಶ್ರೀ ಚಂದ್ರಶೇಖರ ಸ್ವಾಮಿ ಅವರು ನನಗೆ ಚೆನ್ನಾಗಿ ಪರಿಚಯ, ಚೆನ್ನಾಗಿ ಗೊತ್ತು. ಆಮೇಲೆ ನನ್ನ ಹಾಗೆ ಬಹಳಷ್ಟು ಮುಸ್ಲಿಂ ಮುಖಂಡರಿಗೆ ಪರಿಚಯಸ್ಥರು ಅವರು. ಒಂದಾನೊಂದು ಕಾಲದಲ್ಲಿ ಸುಮಾರು 10 ವರ್ಷಗಳ ಹಿಂದೆ ಬಹಳ ಕಷ್ಟದಲ್ಲಿದ್ದಾಗ, ತೊಂದರೆಯಲ್ಲಿದ್ದಾಗ ಭಾಳಷ್ಟು ಮುಸ್ಲಿಂ ಮುಖಂಡರು ಇವ್ರ ಹತ್ರ ಹೋಗಿ ಇವ್ರ ಪರವಾಗಿ ನಿಂತಿದ್ದು ನೋಡಿದ್ದೇನೆ. ಭಾಳಷ್ಟು ದೊಡ್ಡ ದೊಡ್ಡ ಮುಸ್ಲಿಂ ಮುಖಂಡರು. ಈಗಲೂ ಒಳ್ಳೆಯ ಸ್ನೇಹ ಸಂಬಂಧ ಇದೆ, ನನಗೂ ಇದೆ.
ಸುಮಾರು ಒಂದು 10 ಕಾರ್ಯಕ್ರಮಗಳಲ್ಲಿ ಮುಸ್ಲಿಂ ಕಾರ್ಯಕ್ರಮಗಳಲ್ಲಿ ಸ್ವಾಮೀಜಿಗಳು ಬಂದಿದ್ದಾರೆ. ಮುಸ್ಲಿಮ್ಸ್ ಬಗ್ಗೆ ಮಾತನಾಡಿದ್ದಾರೆ, ಇಸ್ಲಾಂ ಬಗ್ಗೆನೂ ಮಾತನಾಡಿದ್ದಾರೆ, ಹಿಂದೂಯಿಸಮ್ ಬಗ್ಗೆನೂ ಮಾತನಾಡಿದ್ದಾರೆ. ಯಾವುದಕ್ಕೂ ಏನು ಅದರಲ್ಲಿ ಯಾರು ಅಬ್ಜೆಕ್ಟ್ ಮಾಡುವಂಥದ್ದು ಯಾವುದೂ ಇರಲಿಲ್ಲ. ಈಗ ಇದು ಹೇಳಿರೋದು ನೋಡಿದ್ರೆ, ಸ್ವಾಮೀಜಿಗಳು ಹೇಳಿರೋದು ನೋಡಿದ್ರೆ ನನಗೇನು ಅನಿಸುತ್ತೆ, ಆ್ಯಸ್ ಎ ಒಂದು ಮುಸ್ಲಿಂ ಮುಖಂಡನಾಗಿ, ಆಮೇಲೆ ಅವ್ರಿಗೆ ಪರಿಚಯಸ್ಥನಾಗಿ ನನಗೇನು ಅನಿಸುತ್ತೆ ಅಂದರೆ, ಅವ್ರು ಇಂಥ ಮಾತು ಹೇಳೋರು ಅಲ್ವೇ ಅಲ್ಲ ನನಗೆ ತಿಳಿದಂಗೆ. ಅವರು ಭಾಳ ಎಲ್ಲರ ಬಗ್ಗೆ ಒಳ್ಳೆ ಪ್ರೀತಿ, ಒಳ್ಳೆ ಗೌರವ ಇಟ್ಕೊಂಡಿರೋವಂಥ ಒಬ್ಬ ಸ್ವಾಮೀಜಿ. ಹೀಗಿರಬೇಕಾದ್ರೆ ಇಂಥ ಮಾತು ಅವ್ರ ಬಾಯಲ್ಲಿ ಬರಬೇಕಾದ್ರೆ ನನಗೇನು ಅನಿಸುತ್ತೆ ಅಂದರೆ, ರಾಜಕೀಯವಾಗಿ ದೊಡ್ಡ ಷಡ್ಯಂತ್ರ ಕುತಂತ್ರ ನಡೀತಾ ಇದೆ. JDS ಆಗಲೇ 68ರಿಂದ 40ಕ್ಕೆ ಬಂತು, 39ಕ್ಕೆ ಬಂತು, ಆಮೇಲೆ 29ಕ್ಕೆ ಬಂತು, ಈಗ 19ಕ್ಕೆ ಬಂದಿದೆ, 18ಕ್ಕೆ ಬಂದಿದೆ, 19ಕ್ಕೆ ಬಂದಿತ್ತು, 18 ಆಗಿದೆ. ಈಗ ಇನ್ನೊಂದು, ಈಗ ಮೊನ್ನೆ ಒಂದು ಬೈ ಎಲೆಕ್ಷನಲ್ಲಿ ಕಳ್ಕೊಂಡಿದ್ದಕ್ಕೆ ಯಾವುದೋ ಒಂದು ಪಕ್ಷದವರು ಫ್ರೆಂಡ್ಶಿಪ್ಪಲ್ಲೇ JDSಗೆ ಪೂರ್ತಿ ಮುಗಿಸೋಣ ಅಂತ ಹೇಳಿಬಿಟ್ಟು ಇವ್ರ ಮೇಲೆ ಒತ್ತಡ ತಂದು ಬ್ಲ್ಯಾಕ್ ಮೇಲ್ ಮಾಡಿ ಅಂತ ಹೇಳಿಕೆ ಕೊಡಿಸಿದಾರಾ ಅಂತ ನನಗನ್ನಿಸುತ್ತೆ. ಯಾಕೆ ಅಂದರೆ ಈಗ ಇಂಥ ಹೇಳಿಕೆ ಬಂದ ಮೇಲೆ ಆ ಜನ ಯಾರ ಬಗ್ಗೆ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೋ ಆ ಜನ ಇದನ್ನು ಮರೀತಾರಾ? ಇದು ಜ್ಞಾಪಕ ಇಟ್ಕೊಂಡು ಯಾರ ಬಗ್ಗೆ ಅವರು ಕೆಟ್ಟದಾಗಿ ಭಾವಿಸ್ತಾರೆ? ಇದನ್ನು ಇವ್ರ ಬಾಯಲ್ಲಿ ಹೇಳಿಸಿರೋದು ಯಾರು JDSನ ಮುಗಿಸ್ಬೇಕು ಅಂತಿದ್ದಾರೋ ಅವರು ಇವ್ರ ಬಾಯಲ್ಲಿ ಹೇಳಿಸಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಈ ಸ್ವಾಮೀಜಿಗಳಂತವ್ರಲ್ಲ. ಆಮೇಲೆ ಸಂವಿಧಾನ ಚೆನ್ನಾಗಿ ಗೊತ್ತು ಅವ್ರಿಗೆ. ಸಂವಿಧಾನ ವಿರೋಧಿ ಯಾವ ಸ್ವಾಮೀಜಿನೂ ಕೊಡಲ್ಲ. ನಾನು ಬೇಕಾದ ಸ್ವಾಮೀಜಿಗಳು ಬಲ್ಲೆ, ಯಾರೂ ಅಂತ ಮಾತನಾಡಲ್ಲ, ಇವರು ಆಡಲ್ಲ. ಇತ್ತೀಚೆಗೆ ಹೇಳಿಕೆ ಕೊಟ್ಟರು. ಏನು ಹೇಳ್ತೀರಿ ನೀವು? ಈ ಸ್ವಾಮೀಜಿಗಳು ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟಿದ್ದಾರೆ. ಸ್ವಾಮೀಜಿಯವರ ಹೇಳಿಕೆಯನ್ನು ನೋಡ್ತಾ ಇದ್ರೆ ಹಿಂದ್ಗಡೆಯಿಂದ ಯಾರೋ ಹೇಳಿಕೊಟ್ಟಿದ್ದನ್ನ ಸ್ವಾಮೀಜಿಯವರು ಹೇಳಿರಬಹುದು ಅಂತ ಹೇಳಿ ಏನ್ ಅನ್ಸುತ್ತೆ? ಪುರಾಣಿಕ್ ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಮ್ಯೂಟ್ ಆಗಿದೆ ನೋಡಿ, ಕೇಳಿಸ್ತಾ, ವಾಯ್ಸ್ ಬರ್ತಾ ಇಲ್ಲ. ಇದು ಯಾರೋ ಹೇಳ್ಕೊಟ್ಟಿರೋದಲ್ಲ, ಇದು ದೊಡ್ಡ ಷಡ್ಯಂತ್ರ ನಡೆದಿದೆ. ಒಂದು ಪಕ್ಷನೇ ಮುಗಿಸ್ಬೇಕು ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಈಗ ಅಂದ್ರೆ ರಾಜಕೀಯ ಷಡ್ಯಂತ್ರದಿಂದ ಸ್ವಾಮೀಜಿಯವರ ಬಾಯಿಂದ ಇಂಥ ಮಾತು ಬಂತ ಅಂತ ಹೇಳಿ ಒತ್ತಡ. ಕೇಳಿಸಿದೆ. ಈಗ ನಿನ್ನೆ ತಾನೇ ನಾವು 75 ವರ್ಷದ ಸಂವಿಧಾನದ ಘೋಷಣೆಯ ಅಥವಾ ಅನುಚರಣೆಯ ಒಂದು ಸಮಾರಂಭ ಅಥವಾ ವಿಜೃಂಭಣೆಯನ್ನ ನಾವು ಮಾಡಿದ್ದೇವೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆ ಬರ್ತಕ್ಕಂಥದ್ದು, ಅದರಲ್ಲೂ ಸ್ವಾಮಿಗಳು ಅಂತಕ್ಕಂಥ ಒಂದು ಆಧ್ಯಾತ್ಮಿಕ ಸ್ಥಾನವನ್ನ ಹೊಂದಿರತಕ್ಕಂಥವ್ರು ರಾಜಕೀಯದ ರೀತಿಯಲ್ಲಿ ಭಾಷಣ ಮಾಡೋದು ನಾವು ನೋಡಿದೀವಿ. ಇತ್ತೀಚೆಗೆ ಅನೇಕ ಸ್ವಾಮಿಗಳು ಅನೇಕ ಕಾರಣಗಳಿಂದ ರಾಜಕೀಯ ಪಕ್ಷಗಳ ಜೊತೆಗೆ ಅಥವಾ ನಾಯಕರುಗಳ ಜೊತೆಗೆ ಇರ್ತಾರೆ. ಆದ್ರೆ ಸ್ವಾಮಿ ಚಂದ್ರಶೇಖರ್ ಸ್ವಾಮೀಜಿ ಅವರು ಹೇಳಿರ್ತಕ್ಕಂಥದ್ದು ಯಾರು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು, ನಮ್ಮ ಸಂವಿಧಾನನೇ, ಅಲ್ಲಿ ಇವರು ಹೇಳಿದ್ರಲ್ಲ ಮೊದ್ಲೇ ಕಶ್ಯಪ್ ಹೇಳಿದಾಗೆ, ಸಂವಿಧಾನ ಅಂತಕ್ಕಂಥದ್ದು ನಮ್ಮ ಮೂಲಭೂತ ಮೌಲ್ಯಗಳ ಮತ್ತು ಒಂದು ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯ ಚೌಕಟ್ಟನ್ನ ನಿಭಾಯಿಸ್ತಕ್ಕಂತ ಉನ್ನತ ನಿಯಮಗಳನ್ನ, ಆರ್ಡಿನರಿ ಕಾನೂನಲ್ಲ, ಫಂಡಮೆಂಟಲ್ ಅಂದ್ರೆ ಅದು ಒಂದು ಸ್ಟ್ರಕ್ಚರ್, ಫೌಂಡೇಶನ್ ಇದ್ದ ಹಾಗೆ ಈ ರೀತಿಯ ಒಂದು ಮೌಲ್ಯಗಳನ್ನ ಇಟ್ಟುಕೊಂಡಿರ್ತಕ್ಕಂಥ ಜಗತ್ತಿನ ಎಲ್ಲ ಒಳ್ಳೆಯ ಸಂವಿಧಾನಗಳ ಸಾರಾಂಶವನ್ನ ನಾವು ಬಾರೋ ಮಾಡಿದ್ದೇವೆ. ಯಾಕಂದ್ರೆ ನಮ್ದೇ ಆಗಿದ್ದ ಸಂವಿಧಾನ ಆಗಿದ್ರೆ ಅದು ಯಾವತ್ತೋ ಬೇರೆ ರೀತಿಯಲ್ಲಿ ಇರ್ತಾ ಇತ್ತು. ಅದು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ನೇತೃತ್ವದಲ್ಲಿ ಇರ್ತಿತ್ತು. ಆ ತರದ್ದಿಲ್ಲ. ನಾವು ಎಲ್ಲ ಬಂಧನಗಳಿಂದ ಕಳಚಿಕೊಂಡು ನಮ್ಮನ್ನು ನಾವು ಸ್ವತಂತ್ರರಾಗಿ ಘೋಷಿಸಿ ಪ್ರಜೆಯ ಪ್ರಭು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳಿದ್ವಿ. ಅದು ಸೂಕ್ಷ್ಮವಾಗಿ ಆ ಮಾತನ್ನ ಇಲ್ಲಿ ಹೇಳಿದ್ದೀನಿ ಅಷ್ಟೇ. ಕಾರಣ ಏನು, ನಾವು ಆ ಮಟ್ಟದಿಂದ ಕೆಳಗೆ ಬರಬಾರ್ದು ಅಂತಕ್ಕಂಥದ್ದು. ನೋಡಿ, ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಿದೆ, ಅವ್ರು ಹೇಳಿದಂಗೆ ರಾಜ್ಯನೀತಿ ತತ್ವಗಳಿದೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ವ್ಯವಹಾರಗಳಿದೆ, ಮತ್ತೆ ನ್ಯಾಯಾಂಗದ ಬಗ್ಗೆ ಇರ್ತಕ್ಕಂಥ ಸ್ವತಂತ್ರದ ಬಗ್ಗೆ ಇರ್ತಕ್ಕಂಥ ಒಂದು ರಕ್ಷಣೆಯನ್ನ ಕೊಟ್ಟಿದೆ. ಮತ್ತೆ ಜನರಿಗೆ, ಪ್ರತಿಯೊಬ್ಬ ಪ್ರಜೆಗೂ ಸಂವಿಧಾನದಲ್ಲಿ ಮೂಲಭೂತ ಹಕ್ಕನ್ನು ಪ್ರಶ್ನಿಸ್ತಕ್ಕಂಥದ್ದನ್ನು ಕೊಟ್ಟಿದೆ. ಅದನ್ನ ಸುಪ್ರೀಂ ಕೋರ್ಟ್ ಯಾವುದೇ ತಾರತಮ್ಯವಿಲ್ಲದೆ ಅದನ್ನು ನಡೆಸಿಕೊಂಡು ಅವರಿಗೆ ನ್ಯಾಯವನ್ನ ಕೊಡ್ತಕ್ಕಂಥದ್ದು. ಇಂತಹ ಒಂದು ಅದ್ಭುತವಾದ ಮತ್ತು ಅವಶ್ಯವಾದ ಸಂವಿಧಾನದ ಅಡಿಯಲ್ಲಿ 75 ವರ್ಷ ಕಳೆದ್ರು ಸಹ ನಾವು ಇವತ್ತಿಗೂ ಒಂದು ರೀತಿಯಲ್ಲಿ ಒಂದು ಬಯಾಸ್ ಅಥವಾ ಕಲ್ಚರಲ್ ಸಸ್ಪಿಷನ್ ಅಂದ್ರೆ ಏನು, ಒಂದು ಸಾಂಸ್ಕೃತಿಕವಾದ ಅನುಮಾನದ ಒಂದು ನೆರಳಿನಲ್ಲಿ ಅಥವಾ ಅದರ ಒಂದು ತೂಗುಗತ್ತಿಯಲ್ಲಿ ಬದುಕ್ತಾ ಇದೀವಿ ಅಂತಕ್ಕಂಥದ್ದು ಶೋಚನೀಯ. ಅದರಲ್ಲೂ ಒಬ್ಬ ರಜಾಶಾಸ್ತ್ರದ ಅಧ್ಯಾಪಕನಾಗಿ ನನಗೆ ಇದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಹೇಳಿದ್ರೆ ಅವ್ರಿಗೆ ಯಾವ ಕಾರಣದಿಂದ ಶಫೀಲಾರ್ ಹೇಳಿದ ಮಾತನ್ನು ನಾನು ಒಪ್ತೀನಿ. ರಾಜಕೀಯ ಪ್ರೇರಣೆಯಿಂದನೇ ಈ ರೀತಿಯ ಹೇಳಿಕೆಗಳು ಬರ್ತವೆ. ಯಾಕೆಂದ್ರೆ ಈಗ ವಕ್ಫ್ ಗಲಾಟೆ ನಡೀತಾ ಇದೆ,
ಜೊತೆಗೆ ಮೊನ್ನೆ ಉಪಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿದ್ದಾರೆ. ಮತ್ತೆ ನಿಖಿಲ್ ಅವರು ಹೇಳಿದ್ರು ಮುಸ್ಲಿಮರ ಮತದಿಂದ ನಮಗೆ ನಾವು ಸೋಲುಂಟಾಯ್ತು, ಕೆಲವು ಬೂತ್ಗಳಲ್ಲಿ 1-2 ಮತಗಳಿತ್ತು ಇರ್ಬೋದು. ರಾಜಕೀಯದಲ್ಲಿ ಈ ರೀತಿಯ ಒಂದು ರೀತಿಯಲ್ಲಿ ಒಂದು ಪೊಲರೈಸೇಷನ್ ಅಥವಾ ಒಂದು ಸಮೀಕರಣ ಅಂತಕ್ಕಂಥದ್ದು ಆಗ್ತದೆ. ಆದ್ರೆ ಮುಸ್ಲಿಮರಲ್ಲಿ ಇರ್ತಕ್ಕಂಥ ಒಂದು ಏನು ಮೂಲಭೂತ ಹಕ್ಕಿದೆ ಅದನ್ನ ಕಸಿದುಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆಮೇಲೆ ಭಾರತದ ಸಂವಿಧಾನವನ್ನ ನಿನ್ನೆ ತಾನೇ ಸುಪ್ರೀಂ ಕೋರ್ಟ್ ಇನ್ಸಿಡೆಂಟ್ಲಿ ಅದನ್ನು ಸಹ 75 ವರ್ಷ ಜೊತೆಗೆ ಸಂವಿಧಾನದ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಇರ್ತಕ್ಕಂಥ 2 ಪದಗಳನ್ನ ಯಾವ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಹಿನ್ನೆಲೆಯಲ್ಲಿ ತಂದ್ರು ಅದನ್ನೂ ಸಹ ಸುಪ್ರೀಂ ಕೋರ್ಟ್ ಎತ್ತಿಡಿದೆ. ಅಂದ್ರೆ ಎಷ್ಟು ಉದಾರವಾದ ಒಂದು ಅಕಾಮಡೇಟಿವ್, ವಿಶ್ವದಲ್ಲಿ ಎಲ್ಲರೂ ನಮ್ಮನ್ನು ಗೌರವಿಸ್ತಕ್ಕಂಥದ್ದನ್ನ ಮಾಡಿ. ಅದರಿಂದ ನಾನು ಹೇಳಿದ್ದು ಇದು ಸಂವಿಧಾನ ನಮ್ದು ಒರಿಜಿನಲ್ ಅಲ್ಲ. ಪ್ರಜಾಪ್ರಭುತ್ವದ ಎಲ್ಲ ಯಶಸ್ವಿ ರಾಷ್ಟ್ರಗಳ ಸಂವಿಧಾನಗಳನ್ನ ಆ ಒಂದು ಮ್ಯಾಗ್ನಾ ಕಾರ್ಟಗಳನ್ನ ಇಟ್ಕೊಂಡು ನಾವು ಸಂವಿಧಾನವನ್ನು ರಚಿಸಿದೀವಿ. ಇವತ್ತು ಎಲ್ಲರೂ ಅದನ್ನ ನೋಡಿ ಇದು ಭಗವದ್ಗೀತೆ ಸಮನಾದ ರೀತಿಯ ಒಂದು ರಾಜಕೀಯ ಭಗವದ್ಗೀತೆ ಅಂತಕ್ಕಂಥ ರೀತಿಯಲ್ಲಿ ನೋಡ್ಬೋದು. ಅಂದ್ರೆ ಅದು ಬರೀ ಹಿಂದೂ ರಾಷ್ಟ್ರದ ಅಲ್ಲ, ಆ ಒಂದು ಉನ್ನತ ಮೌಲ್ಯಗಳನ್ನ ಇಟ್ಟುಕೊಂಡಿದೆ. ಅಂತ ಸನ್ನಿವೇಶದಲ್ಲಿ ಈ ರೀತಿಯ ಒಂದು ರಾಜಕೀಯ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ರಿಂದ ಸಂವಿಧಾನಕ್ಕೆ ಅಪಚಾರ ಮಾಡಿದಂತಾಗುತ್ತೆ. ಮತ್ತೆ ಅವರು ಸ್ವಾಮಿಗಳಾದ್ರಿಂದ ಇದನ್ನ ಟೀಕೆಯಲ್ಲೇ ನಾವು ಅವ್ರಿಗೆ ಸರಿ ಮಾಡ್ಬೇಕು. ಯಾಕಂದ್ರೆ ಅದನ್ನ ಕೋರ್ಟ್ ಕೇಸ್ ಹೇಳಿದ್ರು ಮತ್ತೆ ಸುಪ್ರೀಂ ಕೋರ್ಟ್ ಅದಕ್ಕೆ ತೀರ್ಮಾನ ಮಾಡೋದಕ್ಕೆ 1-2 ವರ್ಷ ಆಗುತ್ತೆ. ಅದರ ಅಗತ್ಯ ಇಲ್ಲ. ಆದ್ರೆ ಸ್ವಾಮಿಗಳು ಈ ಹೇಳಿಕೆಯಿಂದ ಪಶ್ಚಾತ್ತಾಪ ಪಡಬೇಕು. ಜೊತೆಗೆ ವಿಶ್ವೇಶ್ವರ ತೀರ್ಥ ಸ್ವಾಮಿಗಳು ಸಹ ಏನ್ ಹೇಳಿದ್ರು, ನಮ್ಮನ್ನು ಗೌರವಿಸುವ ಸಂವಿಧಾನ ಬರಲಿ ಅಂತ ಹೇಳಿದ್ರು. ಏನ್ ಗೌರವಿಸೋದು? ನಮ್ಗೆ ನಾವೇ ಗೌರವ ಕೊಟ್ಕೋಬೇಕು. ನಮ್ಮ ರಾಜಕೀಯ ವ್ಯವಸ್ಥೆ ಇರ್ತಕ್ಕಂಥ ಭ್ರಷ್ಟ ವ್ಯವಸ್ಥೆ, ರಾಜಕಾರಣಿಗಳಿರ್ತಕ್ಕಂಥ ಒಂದು ಅನೈತಿಕ ವ್ಯವಹಾರ, ಮತ್ತೆ ಅವರು ಈ ರೀತಿಯ ಒಂದು ಕೋಮುಗಳ ನಡುವೆ ಇರ್ತಕ್ಕಂಥ ಗಲಭೆಯನ್ನ ಉಂಟು ಮಾಡ್ತಕ್ಕಂಥ ಒಂದು ನಾಯಕತ್ವವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದನ್ನ ನಾವು ಭಯ ಪಡಬೇಕೇ ಹೊರತು ಈ ರೀತಿಯ ಒಂದು ಹೇಳಿಕೆಗಳಿಂದ ನಮ್ಮ ಸಂವಿಧಾನವನ್ನು ರಕ್ಷಿಸ್ತೇವೆ, ನಮ್ಮ ಜನರನ್ನು ರಕ್ಷಿಸ್ತೇವೆ ಅಂತ ಯಾರನ್ನು ರಕ್ಷಿಸ್ಬೇಕು? ಇಲ್ಲಿ ಇಷ್ಟೇ. ನಾವು ಮೈನಾರಿಟೀಸ್ ಅಂತಕ್ಕಂಥವ್ರು ದೇ ಆರ್ ಪಾರ್ಟ್ ಆಫ್ ದಿ ಮೆಜಾರಿಟಿ. ಅದರ್ವೈಸ್ ಏನಾಗುತ್ತೆ, ಒಂದು ವೇಳೆ ಈ ಸಂವಿಧಾನವನ್ನ ಜಾತ್ಯತೀತ ದೃಷ್ಟಿಯಿಂದ ತೆಗೆದುಹಾಕ್ಬಿಟ್ರೆ ಇದು ಒಂದು ಧರ್ಮದ ಮತ್ತು ಒಂದು ಕೋಮಿನ ಒಂದು ಪ್ರಬಲ ಶಕ್ತಿಯ ಒಂದು ಪ್ರಜಾಪ್ರಭುತ್ವ ಆಗ್ತಾ ಹೊರತು ಸರ್ವರಿಗೂ ಹಿತವನ್ನು ಬಯಸ್ತಕ್ಕಂತ ಒಂದು ವಿಶಾಲವಾದ ಪ್ರಜಾಪ್ರಭುತ್ವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಹೇಮಕುಮಾರ್, ಈ ಮಾತನ್ನ ನಾವು ಪುನಃ ನಿಮ್ಮ ಮಾಧ್ಯಮದ ಮೂಲಕ ವೀಕ್ಷಕರಿಗೆ ಅಥವಾ ಜನರಿಗೆ ತಿಳಿಸ್ತಕ್ಕಂಥದ್ದು ಏನಂದ್ರೆ, ದಯಮಾಡಿ ಇಂತಹ ಒಂದು ಅಪ್ರಬುದ್ಧವಾದ ಮತ್ತು ಅನಪೇಕ್ಷಿತವಾದ ಮತ್ತು ಬಹಳ ಮನಸ್ಸಿಗೆ ನೋವು ಉಂಟು ಮಾಡ್ತಕ್ಕಂಥದ್ದನ್ನ ಆ ಹೇಳಿಕೆಗಳನ್ನ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿ ಸ್ವಾಮೀಜಿನೇ ಆಗ್ಲಿ ಯಾವ ನಾಯಕರೇ ಆಗ್ಲಿ ಕೊಡಬಾರ್ದು. ನೀವು ಸೋಲು ಗೆಲುವು ಅದು ಜನರಿಗೆ ಬಿಟ್ಟಿದ್ದೆ. ಅದು ನಿಜ. ಅನೇಕ ಪ್ರಭಾವಗಳಿಂದ ಹಣದ ಪ್ರಭಾವ ಇರ್ಬೋದು, ಜಾತಿಯ ಪ್ರಭಾವ ಇರ್ಬೋದು. ಅದರಿಂದ ಅಂದ್ರೆ ಏನಾಯ್ತು, ಹಿಂದೂ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಅನೇಕ ಜಾತಿಗಳಲ್ಲಿ ಇರ್ತಕ್ಕಂಥ ತಾರತಮ್ಯವನ್ನ 75 ವರ್ಷವಾದ್ರೂ ನಾವು ಹೋಗಾಡ್ಸಿಲ್ಲ. ನಿನ್ನೆ ತಾನೇ ಒಂದು ಕೋರ್ಟ್ ಅಲ್ಲಿ ಹೇಳಿಕೆ ಬಂದಿದೆ, ಕೇವಲ ಎಂಟ್ರಿ ಟು ದಿ ಟೆಂಪಲ್ ಇಟ್ ಶುಡ್ ನಾಟ್ ಬಿ ಕರ್ಬ್ಡ್ ಫಾರ್ ಎನಿಬಡಿ ಅಂತ. ಅಂದ್ರೆ ಏನಾಯ್ತು, ದೇವಸ್ಥಾನಗಳನ್ನು ಸಹ ಸಾರ್ವಜನಿಕರಿಗೆ ಮುಕ್ತವಾಗಿಟ್ಟಿರ್ತಕ್ಕಂಥ ಸಮಾಜ ಭಾರತದ ಸಮಾಜ. ಈ ಒಂದು ಯೂನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಕ್ಕಂಥ ಈ ಸಂವಿಧಾನಕ್ಕೆ ಅಪಚಾರವಾಗುವಂತಹ ಇಂತಹ ಒಂದು ರೀತಿಯ ಹೇಳಿಕೆಗಳನ್ನ ಅಥವಾ ಖಂಡನೀಯವಾದ ಹೇಳಿಕೆಗಳನ್ನ ಸ್ವಾಮಿಗಳೇ ಆಗಲಿ ಯಾರೇ ಮಾಡಿದ್ರು ಸಹ ನಾನು ಒಪ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮಂತ ವಿವೇಚನೆಯಲ್ಲಿ ಇರ್ತಕ್ಕಂಥವ್ರು ಮಾಡಲ್ಲ. ಮತ್ತೆ ನಡವಳಿಯವರು ಈ ಬಗ್ಗೆ ಮುಂಚೆನೆ ಹೇಳಿದ್ದಾರೆ. ಇವೆಲ್ಲವನ್ನೂ ನಾನು ಸಮರ್ಥಿಸ್ತೇನೆ, ಸಮಿಷ್ಟು ಅಷ್ಟೇ. ಬಟ್ ಆದ್ರೆ ಏನಾಗಿದೆ, ಈ ಒಂದು ಅಲ್ಪಸಂಖ್ಯಾತರನ್ನು ಓಲೈಸುವ ರಾಜಕಾರಣಿಗಳಿಗೆ ಆ ಅಲ್ಪಸಂಖ್ಯಾತರು ಅದಕ್ಕೆ ವಿಕ್ಟಿಮ್ಸ್ ಆಗಿದ್ದಾರೆ, ಅವರು ಶರಣಾಗಿದ್ದಾರೆ. ಆ ಒಂದು ಶರಣಾಗತಿಯಿಂದ ಹೊರಬರಬೇಕು, ವಿದ್ಯೆಯನ್ನ ಪಡೆಯಬೇಕು. ಎಲ್ಲರ ರೀತಿಯಲ್ಲಿ ಅವರು ಪ್ರಬುದ್ಧತೆಯಿಂದ ಒಳ್ಳೆಯ ಸ್ಥಾನಗಳಿಗೆ ಅವಕಾಶ ಇರುವಾಗ ಅವರು ಮೇನ್ ಸ್ಟ್ರೀಮ್ಗೆ ಬರಬೇಕು. ಅವರು ಈ ಒಂದು ಮೆಜಾರಿಟಿ ಮತ್ತು ಮೈನಾರಿಟಿ ಅಂತಕ್ಕಂಥ ದೃಷ್ಟಿಯಲ್ಲಿ ಬರಬಾರ್ದು. ಆದ್ರೆ ಮೈನಾರಿಟಿ ಮತ್ತು ಮೆಜಾರಿಟಿ ಇರ್ತಕ್ಕಂಥ ಸದ್ಭಾವನೆಗಳ ಬ್ಯಾಲೆನ್ಸ್ ಆಫ್ ಪವರ್, ಆ ಸಮತೋಲನವನ್ನು ಕಾಪಾಡ್ತಕ್ಕಂಥದ್ದೇ ಪ್ರಜಾಪ್ರಭುತ್ವ. ಅದು ನನ್ನ ಅಭಿಪ್ರಾಯ. ಸಮತೋಲನ, ಬ್ಯಾಲೆನ್ಸಿಂಗ್, ಇದು ಕಾನ್ಸ್ಟಿಟ್ಯೂಷನ್ ಇಸ್ ದ ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್ ಅಂಡ್ ವ್ಯಾಲ್ಯೂಸ್. ಆ ಒಂದು ದೃಷ್ಟಿಯಲ್ಲಿ ಇದನ್ನು ನೋಡ್ಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ ಅಷ್ಟೇ. ವಾಸುದೇವ ಸರ್, ಈಗ ಎಲ್ಲ ನಾಗರಿಕರು ಕೂಡ ಒಂದು ಮತದಾನದ ಹಕ್ಕು ಇದೆ ಅಥವಾ ಬದುಕುವ ಹಕ್ಕು ಏನೇ ಇರಲಿ, ಒಂದು ಹಕ್ಕನ್ನು ಕೊಟ್ಟಿದೆ. ಆದರೆ ಈ ಸ್ವಾಮೀಜಿ ಹೇಳಿದ ತಕ್ಷಣ ಸಂವಿಧಾನವನ್ನೇ ಬದಲು ಮಾಡಲಿಕ್ಕೆ ಆಗತ್ತಾ? ಈ ಮಾತನ್ನು ಒಪ್ತೀರಾ ನೀವು? ಸರ್, ಇಲ್ಲಿ ಸ್ವಾಮೀಜಿ ಬರೀ ಮತದಾನದ ಬಗ್ಗೆನೇ ಮಾತಾಡಿಲ್ಲ. ಸ್ವಾಮೀಜಿ ಬೇರೆ ಟಾಪಿಕ್, ಅದರ ಹಿಂದ್ಗಡೆ ಕೆಲವು ಟಾಪಿಕ್ಗಳ ಬಗ್ಗೆ ಮಾತಾಡಿದ್ದಾರೆ. ರೈತಾಪಿ ಜನಗಳ ಬಗ್ಗೆ ಒಂದು ಪ್ರಸ್ತಾವನೆ ಮಾಡಿದ್ದಾರೆ. ರೈತರ ಬಗ್ಗೆ, ಅವರ ಆಸ್ತಿ ಬಗ್ಗೆ, ಅವರ ಹೊಲ ಗದ್ದೆಗಳ ಬಗ್ಗೆ, ಅವರ ಜಮೀನುಗಳ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ಅಂದರೆ ಅವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತಂದರೆ, ವಕ್ಸ್ ಬೋರ್ಡಿಂದ ಅಥವಾ ವಕ್ಸಿನ ನಿಯಮಾವಳಿಯಿಂದ
ಸುಮಾರು ಜನ ರೈತಾಪಿ ಜನಗಳಿಗೆ ಏನಾದ್ರೂ ಅನ್ಯಾಯ ಆಗಿದೆ, ಆ ಥರದ್ದೆಲ್ಲ ನೀವು ಸಂಘಟನೆ ಮೂಲಕ ಹೋರಾಟ ಮಾಡಿ ಅಂತ ಕೂಡ ಒಂದು ಪ್ರಸ್ತಾವನೆ ಅವ್ರ ಮಾತ್ರ ಕಾಣ್ತಿದೆ. ಈಗ ಮುಸಲ್ಮಾನರಿಗೆ ವೋಟ್ ಹಾಕೋ ಮತವನ್ನು ಕಿತ್ತಾಕಬೇಕು ಅನ್ನತಕ್ಕಂಥ ಅಧಿಕಾರ ಈ ಭಾರತ ದೇಶದ ಪ್ರಧಾನಮಂತ್ರಿಗೂ ಇಲ್ಲ, ರಾಷ್ಟ್ರಪತಿಗೂ ಇಲ್ಲ. ಸಂವಿಧಾನ ಏನು ಹೇಳುತ್ತಂದರೆ 18 ವರ್ಷ ಮೇಲ್ಪಟ್ಟಿರತಕ್ಕಂಥವರು ಯಾರು ಬೇಕಾದರೂ ಮತದಾನ ಮಾಡ್ಬೋದು. ಅದರಲ್ಲಿ ಧರ್ಮದ ಪ್ರಕ್ರಿಯೆ, ಜಾತಿಯ ಪ್ರಕ್ರಿಯೆ, ಜನಾಂಗದ ಪ್ರಕ್ರಿಯೆ ಏನೂ ಬರೋಲ್ಲ. ಐಡೆಂಟಿಫಿಕೇಷನ್ ಆಫ್ ಕ್ರೈಸಿಸ್ ಏನಂತಂತಂದರೆ ಧರ್ಮದ ನಿಪೇಕ್ಷೆ ಅಥವಾ ರಾಜಕೀಯ ನಿಪೇಕ್ಷೆ ಬಂದಾಗ ನಾವುಗಳು ಹೆಂಗೆ ಅದನ್ನು ವರ್ತಿಸ್ಕೊಳ್ತೇವೆ, ನಾವು ಹೆಂಗೆ ಅದನ್ನು ರಿಯಾಕ್ಟ್ ಮಾಡ್ತೀವಿ ಮೇಲೆ ಡಿಸೈಡ್ ಆಗುತ್ತೆ. ಈ ಸ್ವಾಮೀಜಿ ಮಾತಾಡಿದ್ದೇನು, ಅವರು ಮತದಾನದ ಹಕ್ಕನ್ನು ಕೊಡಬಾರ್ದು ಗಿಡಬಾರ್ದು ಅನ್ನೋದಕ್ಕೆ ಹಿ ಈಸ್ ನೋ ವೆರಿ ಕನೆಕ್ಟೆಡ್. ಹಿ ಈಸ್ ನಾಟ್ ಎಲೆಕ್ಷನ್ ಕಮಿಷನ್ ಆಫೀಸರ್ ಆಗಲಿ ಅಥವಾ ಅವ್ರಿಗೂ ಪವರ್ ಇಲ್ಲ ಏನು ನನ್ನ ಮತ ಹಾಕೋದಕ್ಕೆ. ಟೆಕ್ನಿಕಲ್ ಪ್ರಾಬ್ಲಮ್ ಬಂದು ಅವ್ರ ಆಧಾರ್ ಕಾರ್ಡು, ಎಲೆಕ್ಷನ್ ID ಕಾರ್ಡಲ್ಲಿ ತಪ್ಪುಗಳಿದ್ದು ಅಥವಾ ಡೇಟ್ ಆಫ್ ಬರ್ತ್ ಸರಿ ಇಲ್ಲ ಅಂದರೆ ಹಿ ಹ್ಯಾಸ್ ಬಿನ್ ಬ್ಯಾಂಡ್ ಫಾರ್ ದಿ ನಾಟ್ ವೋಟ್ ಅಂತ ಅಷ್ಟೇ. ವೋಟ್ ಮಾಡೋಕ್ಕೆ ಹಕ್ಕು ಬರ್ತಿದ್ದು ಇರಲ್ಲ, ಅಥವಾ ವೋಟ್ ಲಿಸ್ಟ್ ಡಬಲ್ ಕಡೆ, ಒಂದು ಕಡೆ ನಕಲಿ ಒಂದು ಕಡೆ ಅಸಲಿ ಇತ್ತು ಅಂದರೆ ವೋಟಿಂಗ್ ಪವರ್ ಇರಲ್ಲ. ಇದು ಅದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಮತದಾನದಲ್ಲಿ. 5 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ರಾಷ್ಟ್ರ ಮತ್ತು ರಾಜ್ಯ ಅವೆಲ್ಲ ಮತದಾನ ಬರುತ್ತೆ. ಇಲ್ಲಿ ಪ್ರಶ್ನೆ ಹುಟ್ಟೋದು ಏನಂತಂದರೆ ಸಂವಿಧಾನ ಏನು ಹೇಳುತ್ತೆ, ನೀವು ಮತ ಹಾಕಿ ಅಂತ ಹೇಳುತ್ತೆ ಸಂವಿಧಾನ. ಮತ ಹಾಕಬೇಕು, ನೀವು ಯಾರಿಗಾರ ಹಾಕೊಳ್ಳಿ ಮತ ಹಾಕಿ. ಬಟ್ ಇವರಿಗೆ ಮತ ಹಾಕಿ ಅಂತ ಸಂವಿಧಾನ ಹೇಳಲ್ಲ. ಇಂಥವ್ರಿಗೆ ಹಾಕಬೇಕು, ನೀವು ಇವರಿಗೆ ಲಿಸ್ಟ್ ಕೊಡಬೇಕು, ಇವ್ರಿಗೆ ಗೆಲ್ಲಿಸ್ಬೇಕು ಅಂತ ಮತದಾನ ಕೊಡಲ್ಲ. ದೇಶ ಕಂಡ ರಾಜಕೀಯದ ವಿಪ್ಲವಗಳಲ್ಲಿ ಅದು ಜಾರ್ಖಂಡ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಅಥವಾ ರಾಜಸ್ಥಾನ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಇದರಲ್ಲೆಲ್ಲ ನೋಡ್ಕೊಂಬಂದಾಗ ಕೆಲವು ಸಮುದಾಯದ ಧಾರ್ಮಿಕ ಮುಖಂಡರುಗಳು ಪತ್ರ ಹೊರಡಿಸ್ತಾರೆ. ನೀವು ಇಂಥವ್ರಿಗೆ ಹಾಕಬೇಕು, ಇಂಥವ್ರಿಗೆ ಹಾಕಬಾರ್ದು, ಇಂಥವ್ರು ಹಾಕಲಿಲ್ಲ ಅಂತಂದ್ರೆ ಅವನು ಕಟ್ಟರ್ ಅವನು ಮುಸ್ಲಿಮ್ ಆಗೋದೇ ಇಲ್ಲ ಅಂತ ಏನೇನೋ ಪತ್ರ ಹೊಡಿಸ್ತಾರೆ. ಅವ್ರಿಗೂ ಪವರ್ ಇಲ್ಲ ಅದು ಹೇಳೋದಕ್ಕೆ. ಯಾರಿಗೆ ಈವನ್ ದೇ ಹ್ಯಾವ್ ನೋ ರೈಟ್ ಟು ಟಾಕ್ ಅಬೌಟ್ ವೋಟಿಂಗ್. ಹೆಂಗೆ ನಮ್ಮ ಚಂದ್ರಶೇಖರ್ ಸ್ವಾಮೀಜಿರವ್ರಿಗೂ ಹಕ್ಕಿಲ್ವೋ ಅದೇ ಥರ ಹಕ್ಕು ಮೌಲಾನಗಳಿಗೂ ಇಲ್ಲ. ಇಂಥವ್ರಿಗೆ ಓಟ್ ಹಾಕ್ಬೇಡಿ ಅಂತೇಳಿ ಅದು ಅವರು ಛಾಯ್ಸೋದು. ಯಾರ್ದು ನಮಗೆ ಏನು ಬರುತ್ತೆ ಇಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ, ಇಸ್ಲಾಮಿಕ್ ಅಥವಾ ಕುರಾನು ಅಥವಾ ಅವರ ಶರಿಯಾಯಿತು ಅವ್ರದ್ದೆಲ್ಲ ಏನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ ಮುಸ್ಲಿಮ್ ಆ್ಯಂಡ್ ನಾನ್ ಮುಸ್ಲಿಮ್. ಮುಸ್ಲಿಮ್ ಮತ್ತು ನಾನ್ ಮುಸ್ಲಿಮ್ ಅಂತ ಬಂದಾಗ ಅವ್ರು ನಿಜವಾಗೂ ಮಾಡಬೇಕಾಗಿರೋದು ಮುಸ್ಲಿಮಿಗೆ ಅವ್ರು ವೋಟಿಂಗ್ ಆಗಬೇಕು. ಮುಸ್ಲಿಂ ಸಮುದಾಯ ಬೆಳಿಬೇಕು ಅಂದಾಗ ದೇ ಶುಡ್ ಪ್ರೊವೈಡ್ ಮೋರ್ ಪೊಲಿಟಿಕಲ್ ಪವರ್ ಟು ರೀಚ್ ಪಾರ್ಲಿಮೆಂಟ್, ಟು ರೀಚ್ ವಿಧಾನಸಭಾ ಕ್ಷೇತ್ರಕ್ಕೆ ಪಾರ್ಲಿಮೆಂಟ್ ಹೋಗೋದಕ್ಕೆ ಅವರಲ್ಲಿ ಒಂದು ಶಕ್ತಿ ಸಾಮರ್ಥ್ಯ ಬೆಳೆಯತಕ್ಕಂಥ ಒಂದು ನಾಯಕತ್ವ ಬೆಳಿಬೇಕಲ್ಲಿ. ಇನ್ನೊಬ್ಬರು ಇವಾಗ ಬೆಚಾನ್ಸ್ ಏನಾದರೂ ಓಟ್ ಬೇರೆಯವ್ರಿಗೆ ಆ್ಯಕ್ಚುಲಿ ಏನು ಹೇಳುತ್ತೆ, ನೀವು ಬೇರೆಯವ್ರಿಗೆ ಮತ ಹಾಕಿದಾಗ ನಿಮ್ಮಲ್ಲಿರತಕ್ಕಂಥ ಏನಿದೆ ಆ ಧಾರ್ಮಿಕ ತೀಕ್ಷ್ಣತೆ ಏನಿದೆ ಅಂತಂದರೆ ಇಟ್ ಈಸ್ ಹರಾಮ್. ಜಿಹಾದ್, ವೋಟಿಂಗ್ ಜಿಹಾದ್ ಈಸ್ ಆಲ್ಸೋ ನಥಿಂಗ್ ಬಟ್ ಹರಾಮ್. ಬಟ್ ಯು ಆರ್ ಸೆಲೆಕ್ಟಿಂಗ್ ಸಮ್ ಅನ್ನೋನ್ ಫೆಲೋ, ನಾಟ್ ಯುವರ್ ಓನ್ ಮ್ಯಾನ್. ನಿಮ್ಮವ್ರು ನೀವು ಸೆಲೆಕ್ಟ್ ಮಾಡ್ತಿಲ್ಲ, ನೀವೇನು ಬೇರೆ ಯಾರೋ ಸೆಲೆಕ್ಟ್ ಮಾಡ್ತಿದ್ದೀರಿ. ಅದು ರಾಜಕೀಯದ ತುಷ್ಟೀಕರಣ ಆಗಿರ್ಬೋದು ಅಥವಾ ಬೇರೆ ಬೇರೆದಕ್ಕೆಲ್ಲ ಆಗಿರ್ಬೋದು. ಸರ್, ಭಾರತ ದೇಶದೊಳಗೆ ನಾನು ಅರ್ಥ ಮಾಡ್ಕೊಂಡ ಪ್ರಕಾರ ನನ್ನ ವಯಸ್ಸಿಗೆ ನನಗೆ ಗೊತ್ತಿರೋ ಮಟ್ಟಿಗೆ ಬಹುಶಃ ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತರ ಆಗಿರತಕ್ಕಂಥ ದುರುಪಯೋಗ ಬೇರೆ ಯಾವ ಸಮುದಾಯಕ್ಕೂ ಆಗಿಲ್ಲ. ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕಾಗಿರೋ ಅನ್ಯಾಯ, ಅವ್ರನ್ನ ಉಪಯೋಗಿಸ್ಕೊಳ್ಳೋ ರೀತಿ, ಅವ್ರನ್ನ ಹ್ಯಾಂಡಲ್ ಮಾಡೋ ಸ್ಟೈಲು, ಅವ್ರು ಹೆಂಗೆ ಯೂಸ್ ಆ್ಯಂಡ್ ಥ್ರೋ ಮಾಡೋದಿದೆಯಲ್ಲ ಅದು ಎಲ್ಲೂ ಆಗಿಲ್ಲ. ಅದೊಂದು ಸಮುದಾಯಕ್ಕೆ ಬಹುಶಃ ಆ ಸಮುದಾಯ ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಈಗ ಉದಾಹರಣೆಗೆ ಮಹಾರಾಷ್ಟ್ರದೊಳಗೆ ಪತ್ವ ಹಾಕಿದ್ರು, ಯಾರು ಬಾಧೆ ಮಾಡಲಿಲ್ಲ. ಅವ್ರ ಪಾಡಗವರು ಯಾರು ಓಟ್ ಹಾಕ್ಬೇಕಾದ್ರೆ ಓಟ್ ಹಾಕಿದ್ರು. ಅವ್ರ ಕಡೆಯಿಂದ ಒಂದಿಷ್ಟು ಜನ ಗೆದ್ದರು, ಇವ್ರ ಕಡೆ ಜನ ಗೆದ್ದರು. ಚಂದ್ರಶೇಖರ್ ಈ ವೋಟಿಂಗ್ ಮುಸಲ್ಮಾನರು ಓಟ್ ಕೊಡಬಾರ್ದು ಅನ್ನತಕ್ಕಂಥ ಒಂದು ನಮ್ಮದೇನು ಡಿಮ್ಯಾಂಡ್ ಏನಿದೆ ಅಥವಾ ನಮ್ಮದೇನಿದೆ ಪ್ರತಿಭಟನೆ ಏನಿದೆ, ಅದೇ ಪ್ರತಿಭಟನೆ ಕೂಡ ನಾವು ಮೌಲಾನಾಗ ಮಾಡ್ತೀವಿ. ಏನಂತಂದರೆ ನೀವು ಯು ಕಾಂಟ್ ಟೆಲ್ ದಟ್ ಇಂಥವ್ರು ಓಟ್ ಹಾಕೋದು ಮೌಲಾನ ಕೂಡ ನಾವು ಹೇಳೋಂಗಿಲ್ಲ, ಅವರು ಕೂಡ ಮಾತಾಡೋಂಗಿಲ್ಲ. ಸಾರಿ, ವೆದರ್ ಹಿ ಈಸ್ ಎ ಗಿಲ್ಟ್ ಅಂತಂದರೆ ದೇರ್ ಆಲ್ಸೋ ಗಿಲ್ಟ್. ಇವ್ರು ತಪ್ಪಿಸ್ತರು ಅಂತಂದರೆ ಅವರು ತಪ್ಪಿಸ್ತಿರೇನೆ. ಇವರು ಏನು ಹೇಳ್ತಾರೆ ನೋಡಿ ಸರ್, ಭಾರತ ದೇಶದ ಸಂವಿಧಾನ ಈ ಸಮಸ್ತ ಭಾರತ ವಸುದೇವ ಕುಟುಂಬಂ ಅಂತ ಕರಿತೀವಿ ನಾವು. ಇಲ್ಲೆಲ್ಲರೂ ಬಂದ ಯಾರು ಬೇಕಾದ್ರೂ ಬರ್ಬೋದು ನಮ್ಮ ದೇಶಕ್ಕೆ. ಇಲ್ಲೇನು ಇನ್ವೇಡಿಂಗ್ ಇಲ್ಲವೇ ಇಲ್ಲ. ಎಲ್ಲರೂ ಸರಿಸಮವಾಗಿ ನೋಡ್ಕೊಳ್ತಕ್ಕಂಥ ಒಂದು ದೇಶ ಇದು. ರಾಜಕೀಯದ ತುಷ್ಟೀಕರಣ, ರಾಜಕೀಯದ ಪೊಲರೈಜೇಷನ್ಸ್ ಏನಾಗ್ತಿದೆ ಅಂತಂದರೆ ಇಲ್ಲಿ ಸಮಸ್ಯೆ ಹುಡ್ತಾರೆ. ಏನಂತಂದರೆ ಎಲ್ಲೋ ಒಂದು ಕಡೆ ಒಂದೇ ಸಮುದಾಯವನ್ನು ತುಷ್ಟೀಕರಣ ಮಾಡೋದ್ರಿಂದ ಇನ್ನೊಂದು ಸಮುದಾಯಕ್ಕೆ ಡ್ಯಾಮೇಜ್ ಆಗುತ್ತೆ. ಅದರಲ್ಲಿ ಇವ್ರು ಗೈನ್ ಮಾಡೋದು ಕಡಿಮೆನೇ ಇದೆ. ಇವ್ರಿಗೆ ಏನು ಸಿಗುತ್ತೆ ಅಲ್ಲದು ಕಡಿಮೆನೇ ಇದೆ.
ಹಂಗೆ ನೋಡೋಕ್ಕೋದ್ರೆ ತುಷ್ಟೀಕರಣ ಮಾಡ್ತಾ 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 ಹೆಂಗಾಗತ್ತೆ ಅಂತಂದ್ರೆ ಈಗ ಸರ್ ಆ ಸಮುದಾಯ ನನಗೆ ಉತ್ತರ ಕೊಡಲಿ, ನನ್ನ ಆತ್ಮೀಯ ಸ್ನೇಹಿತರು, ಹಳೆಯ ಸ್ನೇಹಿತರು ಶಫಿಯವರು ಉತ್ತರ ಕೊಡಲಿ. ನಮ್ಮ ಸಮುದಾಯದ ಎಷ್ಟು ಜನ ನಾಯಕರುಗಳು, ಎಷ್ಟು ಜನ ಯುವಕರು ಒಂದು ಮುಖಂಡತ್ವಕ್ಕೆ, ರಾಜಕೀಯದ ಒಂದು ಕ್ಷಾತ್ರ ಪ್ರದೇಶಕ್ಕೆ ಬಂದುಬಿಟ್ಟು ಸೇರಿಕೊಂಡು ಅಲ್ಲಲ್ಲಿ ಬೆಳವಣಿಗೆ ಆಗಿದ್ದಾರೆ ಅಂತ ತೋರಿಸ್ಲಿ ಅವರು. ನಾನು ನೋಡ್ತಾನೆ ಇದ್ದೇನೆ, ಸುಮಾರು 30 ವರ್ಷ ಸ್ನೇಹಿತರು ನಂಗೆ ಅವರು. ಎಲ್ಲಿ ಬೆಳವಣಿಗೆ ಆಗ್ತಿಲ್ಲ ಅಂತಂದರೆ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಇರೆಸ್ಪೆಕ್ಟ್ ಎನಿ ಪಾರ್ಟಿ, ಕಾಂಗ್ರೆಸ್ಸು JDS ಎಲ್ಲ ಪಾರ್ಟಿಗಳು ಕೂಡ ಮುಸಲ್ಮಾನ್ ಸಮುದಾಯವನ್ನು ಪಂಪ್ ಟ್ರಂಪ್ ಆಡ್ತಾರ ಇದು ಯೂಸ್ ಮಾಡ್ಕೊಂಡವ್ರನ್ನ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊತಾರೆ. ಸಂವಿಧಾನದಲ್ಲಿ ಚೇಂಜ್ ಆಗಿರೋದು ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೋತಾರೆ, ಜಾತಿಯ ಮೇಲೆ ರಾಜಕಾರಣ ಎಷ್ಟು ಬೇಕಷ್ಟು ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೋತಾರೆ, ಅಭಿವೃದ್ಧಿಯ ಮೇಲೆ ವೋಟಿಂಗ್ ಕೇಳಬೇಕು. ನೋಡಿ ಸರ್, ಈಗ ಬದಲಾವಣೆ ಇನ್ನೊಂದು ಏನಾಗುತ್ತೆ ಅಂತಂದರೆ, ಮುಗಿಸ್ಬಿಡ್ತೀನಿ ತಳಿ, ಇನ್ನೊಂದು ಏನಾಗುತ್ತೆ, ಕ್ಷಾತ್ರ ಸಮುದಾಯ ಬಂದಾಗ ನೀವು ಬರೀ ಇವ್ರನ್ನ ಎಲ್ಲೋ ಒಂದು ಕಡೆ ಖುಷಿ ಪಡ್ಸೋಕೆ ಫಂಡಿಂಗ್ ಮಾಡಬೇಡಿ. ಅವರಿಗೆ ಬೇಸಿಕ್ ಕೊಡಿ, ಬೇಸಿಕ್ ಮೆಡಿಕಲ್ ಪ್ರಾಬ್ಲಮ್ ಇದೆ, ಹೆಲ್ತ್ ಇಶ್ಯೂ ಇದೆ, ಅವ್ರಿಗೆ ಎಜುಕೇಷನ್ ಕೊಡಿ. ಅವ್ರ ಅಕಾಡೆಮಿಕ್ ಪ್ರಾಬ್ಲಮ್ ಇದೆ ಆ ಸಮುದಾಯದಲ್ಲಿ, ಮೆಡಿಕಲ್ ಪ್ರಾಬ್ಲಮ್ ಇದೆ, ಶೆಲ್ಟರ್ ಪ್ರಾಬ್ಲಮ್ ಇದೆ, ಬೇಸಿಕ್ಕು. ಕೆಲವು ಈಗ ಮುಳ್ಳವರು ಕಟ್ಟವರು ಶಿವಾಲಯ, ಕೆಲವರೆಲ್ಲ ಚೆನ್ನಾಗಿದ್ದಾರೆ, ಬೇರೆ ಥರದಲ್ಲಿ ಬೇರೆ ಮಟ್ಟದಲ್ಲಿದ್ದಾರೆ. ಇನ್ನು ಕೆಲವರು ಇನ್ನೂ ಅಲ್ಲೇ ಇದ್ದಾರೆ, ಸೇಮ್ ಲೈಫ್ ಸ್ಟೈಲು. ಅದು ಬದಲಾವಣೆ ಆಗಬೇಕು, ಅದ್ರ ಬಗ್ಗೆ ನಾವು ಫೈಟ್ ಆಗಬೇಕು. ಈಗ ಚುನಾವಣಾ ಆಯೋಗ ಒಂದು ನಿರ್ಧಾರ ತೆಗೆದುಕೊಳ್ಬೇಕು, ಯಾರೂ ಕೂಡ ಜಾತಿಯ ಮೇಲೆ ಧರ್ಮದ ಮೇಲೆ ರಾಜಕಾರಣ ಮಾಡಬೇಡಿ, ನಿಮ್ಮ ಅಭಿವೃದ್ಧಿಯ ಮೇಲೆ ನೀವು ವೋಟಿಂಗನ್ನು ಕೇಳಿ ಅಂತೇಳಿ. ಓಕೆ, ಮಾತಾಡೋಣ ಸರ್, ಮಾತಾಡೋಣ. ಪುರಾಣಿಕ್ ಸರ್ ಹಾಗೆ ಸಂಪರ್ಕದಲ್ಲಿರಿ, ಬ್ರೇಕ್ ತೊಗೊಂಡು ಬಂದುಬಿಡ್ತೀನಿ. ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದ ಬಳಿಕ ಪ್ರಮುಖವಾಗಿ ಸ್ವಾಮೀಜಿಯ ಹೇಳಿಕೆ ಹಿಂದೆ ಇರುವಂಥ ಉದ್ದೇಶ ಏನು ಹೇಳಿ ಸರ್. ಈಗ ಸ್ವಾಮೀಜಿಯವರ ಹೇಳಿಕೆಯ ಹಿನ್ನೆಲೆಯನ್ನು ನೋಡೋಣ. ಅಂದರೆ ಉದ್ದೇಶ ಏನಿರ್ಬೋದು, ಯಾವ ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯ ಹೇಳಿಕೆಗಳು ಬಂದಿರಬಹುದು ಅಂತೇಳಿ. ನನಗೆ ಸ್ವಾಮೀಜಿಯವ್ರಿಗೆ ಒಂದು ಐಡೆಂಟಿಟಿ ಕ್ರೈಸಿಸ್ ಕಾಡ್ತಾ ಇದೆ. ಯಾಕೆ ಅಂತಂದರೆ ಅವರು ಮುನ್ನಲ್ಲೇ ಬರಬೇಕು, ಜನ ನಮ್ಮನ್ನು ಗುರುತಿಸ್ಬೇಕು ಅನ್ನೋದು ಒಂದು ಐಡೆಂಟಿಟಿ ಕ್ರೈಸಿಸ್ ಅಂತ ಹೇಳ್ತೀವಿ ಮೊದಲನೇದು. ಎರಡನೇದು, ಈ ಮಠ ಇದೆ ಅಲ್ವಾ, ಇದು ಒಕ್ಕಲಿಗರ ಮಠ, ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠ. ಈ ಮಠ ಹುಟ್ಟಿದ್ದೇ ದ್ವೇಷದಿಂದ, ಆಯಿತಾ? ಹೇಗೆ ಅನ್ನೋದು ಹೇಳಿಬಿಡ್ತೀನಿ ನಿಮಗೆ. ಮೊದಲನೇದಾಗಿ ಬಾಲಗಂಗಾಧರ ಸ್ವಾಮೀಜಿಯವ್ರ ಮಠ ಇದೆ, ಅದು ಒಕ್ಕಲಿಗರ ಅಸ್ಮಿತೆಯನ್ನು ತೋರಿಸ್ತಕ್ಕಂಥ ಮಠ. ಅದು ಒಕ್ಕಲಿಗರೆಲ್ಲರೂ ಸಹಿತ ನಮ್ಮ ಮಠ ಅಂತ ಹೇಳ್ತಾರೆ. ಅಲ್ಲೇನಾಯಿತು, ದೇವೇಗೌಡರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಬಾಲಗಂಗಾಧರ ಸ್ವಾಮೀಜಿಯವರಿಗೆ ಮತ್ತು ದೇವೇಗೌಡರಿಗೆ ಒಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಸೊ ಅದನ್ನು ವಿವರಿಸಿ ಹೇಳೋ ಅಗತ್ಯ ಇಲ್ಲ. ಓಕೆ. ಸೊ ಆ ಸಂದರ್ಭದಲ್ಲಿ ದೇವೇಗೌಡರು ಅಥವಾ ಅವ್ರ ಕುಟುಂಬದವ್ರು ಚಾಲೆಂಜ್ ಮಾಡ್ತಾರೆ, ನಾವು ನಿಮಗೆ ಪರ್ಯಾಯವಾಗಿ ಇನ್ನೊಂದು ಮಠ ಕಟ್ತೀವಿ. ಆವಾಗ ಬಾಲಗಂಗಾಧರ ಸ್ವಾಮಿಯವರ ಮೇಲಿರ್ತಕ್ಕಂಥ ಒಂದು ದ್ವೇಷಕ್ಕೆ, ಅಸಹನೆಗೆ ಇನ್ನೊಂದು ಮಠವನ್ನು ಹುಟ್ಟಾಕ್ತಾರೆ. ಕೆಂಗೇರಿಯಲ್ಲಿ ಅದಕ್ಕೊಂದು 25-30 ಎಕರೆ ಇದೆ ಸರ್, ಅದೊಂದು ದೊಡ್ಡದೊಂದು ಜಾಗ ಕೊಡ್ತಾರೆ. ಅದನ್ನು ಕೊಟ್ಟು ಅಲ್ಲಿ ಈ ಮಠವನ್ನು, ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠವನ್ನು ಹುಟ್ಟಾಕಿ ಅದಕ್ಕೆ ಚಂದ್ರಶೇಖರನಾಥ ಸ್ವಾಮೀಜಿಯವರನ್ನು ಮಠಾಧೀಶರನ್ನಾಗಿ ಮಾಡ್ತಾರೆ. ಇದು ಪಕ್ಕಾ ದೇವೇಗೌಡರ ಫ್ಯಾಮಿಲಿಯ ಮಠ, JDS ಮಠ. ಇವಾಗ ಎರಡನೇ ಹಂತಕ್ಕೆ ಬರೋಣ. ಈಗ ಇತ್ತೀಚೆಗೆ ನಿಖಿಲ್ ಅವರು ಸೋತರು. ಅವರು ಸೋತ ನಂತರ ಒಂದು ಹೇಳಿಕೆ ಕೊಟ್ಟರು. ಯಾವುದೇ ಮುಸ್ಲಿಮರು ಏನೇನೆಲ್ಲ ನಮ್ಮ ತಾತ ಕೊಡುಗೆ ಕೊಟ್ಟಿದ್ರು, ನಮ್ಮ ತಂದೆ ಕೊಡುಗೆ ಕೊಟ್ಟಿದ್ರು, ಅದನ್ನು ನೋಡಿ ನಮಗೆ ಅವರು ಮೋಸ ಮಾಡಿಬಿಟ್ರು, ಕೈ ಕೊಟ್ಬಿಟ್ರು. ಆದ್ದರಿಂದ ನಾವು ಇನ್ಮೇಲೆ ಅವ್ರನ್ನ ಬಿಟ್ಟೇ ಇಲೆಕ್ಷನ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು. ಇವಾಗ ಸ್ವಾಮೀಜಿಯವರು ಇದ್ದಾರಲ್ಲ, ಇದನ್ನೇ ಮುಂದುವರಿಸಿ ಮುಸ್ಲಿಮರಿಂದಾಗಿ ನಮ್ಮ JDS ಹಾಳಾಗಿದೆ, ಮುಸ್ಲಿಮರಿಂದಾಗಿ ನಮ್ಮ ಮಠದ ಮಹಾಪೋಷಕರ ಕುಡಿ ಸೋತು ಹೋಗಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಅವ್ರಿಗೆ ಓಟಿನ ಪವರ್ನೇ ಕಿತ್ಕೊಂಡ್ಬಿಡೋಣ. ಓಟ್ ಮಾಡಿದ್ರೆ ತಾನೇ ನೀವು ಸೋಲು ಗೆಲುವು, ಅದಕ್ಕೆ ಕಿತ್ಕೊಂಡ್ಬಿಡೋಣ ಅನ್ನೋ ಒಂದು ಉದ್ದೇಶಕ್ಕಾಗಿ. ಅಂದ್ರೇನು, ಯಾರು ಈ ಮಠದ ಮೂಲ ಮಾಲೀಕರಿದ್ದಾರೋ ಅವರು ಪರವಾಗಿ ಸ್ವಾಮೀಜಿಯವರು ಮಾತಾಡುವ ಕೆಲಸವನ್ನು ಮಾಡಿದ್ದಾರೆ, ಮೊದಲನೇದ್ದು. ಎರಡನೇದು, ಇವರು ಹೇಳ್ತಾ ಇದ್ರು ಶಮೀವುಲ್ಲಾ ಸಾಹೇಬರು, ಅವರಿಗೆಲ್ಲ ಗೊತ್ತಿದೆ, ಸ್ವಾಮೀಜಿಯವರಿಗೆ ಸಂವಿಧಾನದ ಬಗ್ಗೆ ಗೊತ್ತಿದೆ. ಅಲ್ಲ ಸ್ವಾಮಿ, ಪಾಕಿಸ್ತಾನದಲ್ಲಿ ಮುಸ್ಲಿಮೇತರಿಗೆ ಓಟ್ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅವ್ರಿಗೆ ಅದರ ಬಗ್ಗೆ ಒಂದು ಪರಿಕಲ್ಪನೆಯೂ ಇಲ್ಲ. 2012ರಿಂದ ಅಲ್ಲಿ ಪ್ರತಿಯೊಬ್ಬ ಮುಸ್ಲಿಮೇತರರು ಓಟ್ ಮಾಡಬಹುದು. ಅದರ ಜೊತೆಗೆ ಅಲ್ಲಿ ಇರ್ತಕ್ಕಂಥದ್ದು ಈಗ ಹೆಂಗೆ ನಮ್ಮ SC ST ಮೀಸಲು ಕ್ಷೇತ್ರಗಳಿದಾವಲ್ಲ ಇಲ್ಲೇ, ಆ ರೀತಿಯಾಗಿ ಮೀಸಲು ಕ್ಷೇತ್ರ ಇದ್ದಾವೆ. ಯಾವುದು ಮುಸ್ಲಿಮೇತರರು ಆ ಮೀಸಲ ಕ್ಷೇತ್ರದಲ್ಲಿ ಬೇರೆಯವರು ಯಾರು ಓಟ್ ಹಾಕಂಗಿಲ್ಲ. ಅಲ್ಲೇ ಹಿಂದೂ ಅಂದರೆ ಅವರೇ ಓಟ್ ಹಾಕಬೇಕು. ಇಲ್ಲಿ ಹೆಂಗೆ ನಾವು SC STಗೆ ಅವ್ರು ನಿಲ್ಲಿಸ್ತೀವಲ್ವಾ, ಅದೇ ರೀತಿಯಾಗಿ ಮೀಸಲಾತಿ ಕ್ಷೇತ್ರಗಳನ್ನು ಮಾಡಲಾಗಿದೆ. 10 ಸಂಸದರ ಸ್ಥಾನಗಳು ಅಲ್ಲಿ ಮೀಸಲಾಗಿದ್ದಾವೆ. ಅಂದರೆ ಇವ್ರಿಗೆ ಅದು ಗೊತ್ತಿಲ್ಲ, ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ ಮತದಾನವನ್ನು ಮಾಡಬಹುದು.
ಅದು ಗೊತ್ತಿಲ್ಲ. ಇವರೇನು ಹೇಳ್ತಾರೆ, ಪಾಕಿಸ್ತಾನದಲ್ಲಿ ಇದ್ದ ಹಾಗೆ ಇಲ್ಲಿಯೂ ಸಹಿತ ಬ್ಯಾನ್ ಮಾಡಬೇಕು ಹಿಂದೂಯೇತರರಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರಲ್ಲ, ಇದು ಅಂದರೆ ಇವರು ಮೊದಲನೇದಾಗಿ ಅದರ ಬಗ್ಗೆ ಹೆಚ್ಚು ನಾಲೆಜ್ ಇಲ್ಲ. ನೀವು ಇನ್ನೊಂದು ಸತಿ ಮಠಕ್ಕೆ ಹೋದರೆ ದಯವಿಟ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರಿಸಿ ಬನ್ನಿ ಸ್ವಾಮೀಜಿ ಅವರಿಗೆ. ಆಮೇಲೆ ಹೇಳ್ತಾ ಇರೋದು ಏನಂತಂದರೆ, ಮುಸ್ಲಿಮರಿಗೆ ಮತ ಚಲಾಯಿಸುವ ಹಕ್ಕನ್ನು ಕಿತ್ತಿ ಅಂದರೆ ಇದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಹೇಳಿಕೆ. ಯಾಕೆಂದರೆ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ, ನಮ್ಮ ಹಿರಿಯ ವಕೀಲರು ಹೇಳಿದರು, ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ, ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕಿದೆ, ಇಂಥವ್ರಿಗೆ ಮತದಾನವನ್ನೇ ಮಾಡಬೇಡಿ ಅಂತ ಹೇಳುವುದೇ ಸಂವಿಧಾನ ವಿರೋಧಿ ಕ್ರಿಯೆ. ಇವಾಗ ಅವ್ರು ಯಾರಾದರೂ ಇದ್ರೆ ಅವ್ರ ಮೇಲೆ ಕೇಸ್ ಹಾಕ್ಬೋದು, ಪನಿಷಬಲ್. ಕೇಳಿ ಅವ್ರ ಲಾಯರ್ನ ಕೇಳಿ, ತಪ್ಪು ಆ ರೀತಿ ಹೇಳಂಗಿಲ್ಲ. ಅದು ಒಂದು ಸಮುದಾಯದ ಬಗ್ಗೆ, ಒಬ್ಬ ವ್ಯಕ್ತಿ ಅಲ್ಲ, ಒಂದು ಸಮುದಾಯದ ಬಗ್ಗೆ ಹೇಳಿದ್ದು ದೊಡ್ಡ ಅಫೆನ್ಸ್ ಆಗಿದೆ ಇದು. ಇದು ಸ್ವಾಮೀಜಿ ಅವರ ಮಾತಲ್ಲಿ ಎಲ್ಲರನ್ನೂ ಸಹಿತ ಒಂದೇ ದೃಷ್ಟಿಕೋನದಲ್ಲಿ ನೋಡಬಹುದಾದಂಥ, ಕಾವಿ ಧರಿಸಿದಂಥ ಕಾವಿಧಾರಿಯ ಬಾಯಲ್ಲಿ ಬರ್ತಕ್ಕಂಥ ಮಾತು ಇದು ಅಲ್ಲವೇ ಅಲ್ಲ. ಸೊ ಇಂಥ ಸಂದರ್ಭದಲ್ಲಿ ಆಯ್ತಪ್ಪ, ರೈತರ ಬಗ್ಗೆ ಬಹಳ ಒಲವು ಇಟ್ಟಿದ್ದಾರೆ, ಪ್ರೀತಿ ಇಟ್ಟಿದ್ದಾರೆ. ಅಲ್ಲ ಸ್ವಾಮೀಜಿ ಅವರೇ, ಈ ರೈತರ ಜಮೀನನ್ನು ವಕ್ಫ್ ಅಂತ ಹೇಳಿಬಿಟ್ಟು ಈ ನೋಟಿಸ್ ಕಳಿಸಿದವ್ರು ಯಾರು? ಪಹಣಿಯಲ್ಲಿ 11ನೇ ಕಾಲಮ್ನಲ್ಲಿ ಎಲ್ಲ ಕಡೆ ವಕ್ಫ್ ಆಸ್ತಿ ಅಂತ ಬರೆದವ್ರು ಯಾರು? ಬಿಜೆಪಿ ಸರ್ಕಾರ. ಬಿಜೆಪಿ ಸರ್ಕಾರ ಇದ್ದಾಗ ಸರ್ 4720 ಎಕರೆ ವಕ್ಫ್ ಆಸ್ತಿ. ಅವ್ರದ್ದು ಜಾಸ್ತಿ ಇದೆ, ಕಾಂಗ್ರೆಸ್ನವ್ರದ್ದು ಇದೆ. ನಾನು ಹೇಳ್ತೀನಿ, ಬರ್ತೀನಿ ರೀ ಚೆಂಬುಪುರಾಣಿ ಸರ್, ಬರ್ತಾ ಇದ್ದೀನಿ. ಮೊದಲು 4720 ಎಕರೆ ವಕ್ಫ್ ಆಸ್ತಿ ಅಂತ ಪಹಣಿಯಲ್ಲಿ ಬದಲಾಯಿಸಿದ್ದು ಯಾರು? ಅದಕ್ಕೆ ಒಂದು ಕಮಿಟಿ ಮಾಡಿದ್ಯಾರು? ಕಮಿಟಿ ಅಧ್ಯಕ್ಷನನ್ನ ಕುಮಾರ ಬಂಗಾರಪ್ಪನವ್ರು ಮಾಡಿದ್ಯಾರು? ಆ ಸಮಿತಿ, ಯಾಕಂದ್ರೆ ವಕ್ಫ್ ಮಂಡಳಿಯ ನಿರ್ಧಾರ ಅಲ್ಲ, ಆ ಒಂದು ಸಮಿತಿ ಏನು ಮಾಡಿದ್ರು, ಅದಕ್ಕೆ ಏನಂದ್ರೆ ವಕ್ಫ್ ಆಸ್ತಿಯನ್ನು ಉಳಿಸಲಿಕ್ಕೆ ಒಂದು ಸಮಿತಿ ಮಾಡಿದ್ರಲ್ಲ, ಆ ಸಮಿತಿಯ ನಿರ್ಧಾರ ಆಗಿತ್ತೇ ಹೊರತಾಗಿ ವಕ್ಫ್ ಮಂಡಳಿ ನಿರ್ಧಾರ ಆಗಿರಲಿಲ್ಲ. ಇದು ಬಿಜೆಪಿ ಸರ್ಕಾರದ್ದು. ಬಿಜೆಪಿ ಸರ್ಕಾರ ಇದ್ದಾಗ 1735 ನೋಟಿಸ್ ಕಳಿಸಿದ್ದಾರೆ ರೈತರಿಗೆ. 2865 ಎಕರೆಯನ್ನ ಇದು ಅಧಿಸೂಚನೆ ಮಾಡಿದ್ದಾರೆ, ಇದು ವಕ್ಫ್ ಆಸ್ತಿ ಅಂತ ಮಾಡಿದ್ದಾರೆ. ಆ ನಂತರ ಅದರ ಮುಂದುವರಿಕೆ ಭಾಗವಾಗಿ ಇವಾಗ ಕಾಂಗ್ರೆಸ್ನವರು ಏನು ಮಾಡಿದ್ದಾರೆ, 1201 ನೋಟಿಸ್ ಕಳಿಸಿದ್ದಾರೆ, 391 ಎಕರೆಯನ್ನು ವಕ್ಫ್ ಅಂತ ಮಾಡಿದ್ದಾರೆ. ಹಾಗಾದಾಗ ಯಾರು ಆರಂಭಿಸಿದ್ರು, ಯಾರು ಹೆಚ್ಚು ಮಾಡಿದ್ರು? ಆಯ್ತಪ್ಪ, ಈಗ ಸ್ವಾಮೀಜಿಯವರು ಇಷ್ಟು ದಿವಸಕ್ಕೆ ಕನ್ನೆಗೆ ಬಟ್ಟೆ ಕೊಟ್ಟುಕೊಂಡಿದ್ರಾ? ಬಿಜೆಪಿ ಸರ್ಕಾರ ಇದ್ದಾಗ ಇಷ್ಟೊಂದೆಲ್ಲ ರೈತರಿಗೆ ನೋಟಿಸ್ ಕೊಟ್ಟರು, ವಕ್ಫ್ ಅಂತ ಪಹಣಿ ಹೇಳಿದ್ರಲ್ವಾ, ಎಷ್ಟೋ ರೈತರು ಕೋರ್ಟಿಗೆ ಹೋದ್ರು, ಕೋರ್ಟಿಗೆ ಹೋಗಿ ಸ್ಟೇ ತಂದಿದ್ದಾರೆ ಇದ್ರ ವಿರುದ್ಧವಾಗಿ. ಆವಾಗ ನಮ್ಮ ಸ್ವಾಮೀಜಿಯವ್ರಿಗೆ ಗೊತ್ತಿಲ್ವಾ? ಸಿಮಿಯುಲ್ಲಾ ಸಾಹೇಬ್ ಹೇಳ್ತಾರೆ ಎಲ್ಲ ಗೊತ್ತಿದೆ, ಸರ್ವಜ್ಞಾನಿ ಅಂತ ಹೇಳ್ಬಿಟ್ಟು ಸ್ವಾಮೀಜಿಯವ್ರಿಗೆ. ಆಗ ಇದು ಗೊತ್ತಾಗಲಿಲ್ವಾ? ಬಿಜೆಪಿ ಸರ್ಕಾರ ಇಷ್ಟೊಂದು ರೈತರಿಗೆ ಅನ್ಯಾಯ ಮಾಡಿದ್ದು ಬುಡಕ್ಕೆ ಬಂದಾಗಲೇ ಎಚ್ಚೆತ್ಕೊಳ್ಳು. ಇವಾಗ ಏನಾಯ್ತು ನಿಮ್ಗೆ ಇದ್ದಕ್ಕಿದ್ದಾಗೆ ಸ್ವಾಮೀಜಿ? ಮೊದಲು ಅರ್ಥ ಮಾಡ್ಕೊಳ್ಳಿ, ರೈತರು ಅಂದ್ರೆ ಯಾರು, ರೈತರು ನೋಟಿಸ್ ಕೊಟ್ಟವ್ರು ಯಾರು, ಅದನ್ನು ಆರಂಭಿಸಿದವ್ರು ಯಾರು, ಅದರಿಂದ ಆಗ್ತಕ್ಕಂಥ ಪರಿಣಾಮಗಳು, ದುಷ್ಪರಿಣಾಮಗಳು ಯಾರು, ಈ ಸ್ವಾಮೀಜಿ ಅವನ್ನ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥವ್ರು ಯಾರು? ಈಗ ಸದ್ಯಕ್ಕೆ ನಿಮ್ಮ ಬಾಯಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಶಬ್ದ ಹೇಳಿಕೆಯೂ ಕೂಡ ಅದು ರಾಜಕೀಯ ಪ್ರೇರಿತವಾಗಿರೋದು. ಅದ್ರ ಬಗ್ಗೆ ಸೆಮ್ಯೂಲ್ ಅವರು ಹೇಳಿದರು ನಿಮಗೆ. ಇದನ್ನು ಮೊದಲನೇದಾಗಿ ನೀವು ಬಟ್ಟಿ ಕಟ್ಕೋಬೇಡಿ, ಯಾವುದೇ ಒಂದು ರಾಜಕೀಯ ದಾಳಕ್ಕೆ ಒಳಗಾಗಬೇಡಿ. ಮೊದಲು ನೀವು ಸ್ವಾಮೀಜಿಯಾಗಿರಿ, ಎಲ್ಲರ ಸುಖವನ್ನು, ಎಲ್ಲರ ಒಳ್ಳೆಯದನ್ನು ಬಯಸ್ತಾ ಇರಿ, ಆವಾಗ ನಿಮಗೆ ಗೌರವವನ್ನು ಎಲ್ಲರೂ ಕೊಡ್ತಾರೆ. ಎಲ್ಲ ಸಮುದಾಯಗಳನ್ನು ಜೊತೆಯಾಗಿ ತೆಗೆದುಕೊಂಡು ಹೋಗಿ. ನೋಡಿ, ನಮ್ಮ ಕಾಶ್ಯಪ್ ಅವರು ಅದೇ 30 ವರ್ಷದಿಂದ ಅವರು ನನಗೆ ಫ್ರೆಂಡೇ, ಭಾಳ ಚೆನ್ನಾಗಿ ಹೇಳಿದ್ರು, ವಿವರಿಸಿ ಸಂವಿಧಾನದ ಬಗ್ಗೆ, ಸ್ವಾಮೀಜಿಗಳ ಕರ್ತವ್ಯ ಎಷ್ಟಿದೆ, ಯಾವುದ್ರ ಮೇಲೆ ಅವರು ಜವಾಬ್ದಾರಿ ಇಲ್ಲ, ಯಾವುದು ಎಷ್ಟು ಜವಾಬ್ದಾರಿ ಇದೆ, ಎಲ್ಲ ವಿವರವಾಗಿ ಹೇಳಿದ್ರು. ಭಾಳ ಚೆನ್ನಾಗಿತ್ತು. 1-2 ಮಾತು ಅವ್ರು ಹೇಳಿದ್ರು, ಫತ್ವಾ ಅಂತ. ಯಾರು ಫತ್ವಾ ಹೊಡ್ಸೋದು ಎಲೆಕ್ಷನ್ ಟೈಮಲ್ಲಿ, ಯಾರು ಫತ್ವಾ ಬಗ್ಗೆ ಗಮನ ಕೊಡಲ್ಲ, ಯಾರು ಫತ್ವಾ ಕೊಡೋಲ್ಲ. ಇದು ಏನಿದ್ರು BJP RSS ಹರಡಿಸುತ್ತೆ. ಅವರು ಏನು ಕೊಟ್ಟರು ಅವ್ರು ಪರ್ಸನಲ್ ಕೇಳ್ಕೊಂಡಂಗೆ ಆಗುತ್ತೆ, ಇವ್ರಿಗೆ ಕೊಡಿ ಅವ್ರಿಗೆ ಕೊಡಿ ಅಂತ. ಅವ್ರು ಫತ್ವಾ ಕೊಟ್ಟರು ಅದು ಯಾರೂ ಬಲಿಯಾಗೋದಿಲ್ಲ ಮುಸಲ್ಮಾನರು, ಅದು ನಡೆಯೋದೇ ಇಲ್ಲ. ಯಾಕಂದರೆ ಎಲೆಕ್ಷನ್ನು ಇದು ಡೆಮೊಕ್ರೆಟಿಕ್ ಪ್ರೊಸೆಸ್ಸು. ನಾವು ಹಿಂದೂಗಳ ಜೊತೆಯಲ್ಲಿ ಸೇರಿ ನಾವು ವೋಟ್ ಹಾಕೋದು. ಇವರು ಮೌಲ್ವಿಗಳು ಬಂದುಬಿಟ್ಟು ಫತ್ವಾ ಕೊಟ್ಬಿಟ್ರೆ ಅವ್ರದ್ದು ಒಪ್ಕೊಂಡು ಎಲ್ಲೋಗೋದು? ನಾವು ಮಸೀದಿಗೆ ಹೋಗಿ ಹಾಕ್ತಾರ ಯಾರಾದರೂ? ವೋಟ್ ಹಾಕಕ್ಕೆ ಇಲ್ಲಿ ಬರೋದು. ಅವ್ರ ಮಾತು ಕೇಳ್ಕೊಂಡು ಯಾರೂ ಹಾಕಲ್ಲ. ಅವರವರು ಲೀಡರು ಬೇರೆನೇ ಇರ್ತಾರೆ, ಯಾರೂ ಒಂದೇ ಕಡೆ ಹಾಕೋದಿಲ್ಲ. ಕೆಲವು ಉದಾಹರಣೆಗಳಿದ್ದಾವೆ. ಅಲ್ಲ, ಉದಾಹರಣೆಗಳಿದ್ರೂ ನನಗೆ ತಿಳಿದಾಗೆ ಒಂದು ನಿಮಿಷ, ಒಂದು ಮುಸ್ಲಿಂ ಮುಖಂಡನಾಗಿ ನಾನು ಹೇಳ್ತೇನೆ, ಯಾವ ಫತ್ವಾನೂ ಆ ಟೈಮಲ್ಲಿ ಕೊಡೋಂಗೂ ಇಲ್ಲ, ಕೊಟ್ಟರು ನಡೆಯೋದು ಇಲ್ಲ. ಅದು ಫತ್ವಾ ಅಲ್ಲ,
ಪರ್ಸನಲ್ ಆಗಿ ಯಾರು ಮೌಲಾನ ನಾನು ನಡೆಯುತ್ತೆ ಅಂತ ಹೇಳಿರ್ತಾರೆ, ಅಷ್ಟು ನಡೆಯಲ್ಲ, ಎಲ್ಲರ ಮೇಲೆ ಅದು ನಡೆಯೋದಿಲ್ಲ. ಎರಡನೇದು, ಸ್ವಾಮೀಜಿಗಳು ಹೇಳಿರೋ ಹೇಳಿಕೆ ಬಗ್ಗೆ ನಾನು ಸ್ವಾಮೀಜಿಗಳ ಪರ ವಹಿಸಿ ಮಾತಾಡಿದ್ದಲ್ಲ. ಸ್ವಾಮೀಜಿಗಳಿಗಿರೋ ತಿಳುವಳಿಕೆಗೆ ಇಂಥ ಮಾತನಾಡ್ತಾ ಇರಲಿಲ್ಲ ಅವರು. ಆಮೇಲೆ ಸಂವಿಧಾನ ವಿರೋಧಿ ಇದು, ಅವ್ರಿಗೂ ಗೊತ್ತು, ಯಾರಿಗೂ ಗೊತ್ತಿಲ್ಲ ಇದು. ಮಾತ್ರ ತಿಳುವಳಿಕೆ ಇಲ್ಲ ಅಂತ ಆಯ್ತಲ್ಲ ಇವಾಗ. ಸ್ವಾಮಿ ನೀವು ಹೇಳ್ತಾ ಇದ್ದೀರಾ, ನಾನೇನು ಹೇಳ್ತಾ ಇದ್ದೇನೆ, ನಾನು ಕಂಡಿದ್ದೇನೆ ಅವ್ರ ತಿಳುವಳಿಕೆ. ಹಾಗಾದ್ರೆ ಪಾಕಿಸ್ತಾನದಲ್ಲಿ ವೋಟಿಂಗ್ ಪವರ್ ಇಲ್ಲ ಅನ್ನೋದು ತಿಳುವಳಿಕೆ ಇಲ್ಲ ತಿಳ್ಕೊಬೇಕಾಗಿ ನೀವು ತಿಳಿಸ್ಬೇಕು ಅವ್ರಿಗೆ. ನಾನಲ್ಲ, ಅವ್ರು ನೀವು ಆತ್ಮೀಯರು ಅಂದ್ರೆ ತಿಳಿಸಿ ಅವ್ರಿಗೆ. ಅಲ್ಲ, ಎರಡನೇದೇನೆಂದರೆ ಮೇಯ್ನ್ಲಿ ಈಗ ಇವ್ರು ಕೊಟ್ಟಿರೋ ಹೇಳಿಕೆ, ನಮ್ಮ ಸ್ವಾಮೀಜಿಗಳು ಕೊಟ್ಟಿರೋ ಹೇಳಿಕೆ ನಡೆಯುತ್ತಾ ಅಂದರೆ ನಡೆಯಲ್ಲ. ನಮ್ಮ ಕಾಶ್ಯಪ್ ಅವರು ಹೇಳಿದಾಗ ಅದು ನಡೆಯೋದಿಲ್ಲ. ಯಾರು ಅದನ್ನು ಸರಿ ಅಂತ ಒಪ್ಕೊಳ್ಳೋದು ಇಲ್ಲ, ಅದು ನಡೆಯೋದು ಇಲ್ಲ, ಅದು ಗಾಳಿ ಮಾತು ಥರ ಆಗುತ್ತೆ. ಸಮುದಾಯಗಳ ಮಧ್ಯದಲ್ಲಿ ಬಿರುಕು ಬಿಡುತ್ತೆ ಇಂಥ ಮಾತುಗಳು, ಅದು ಬಿರುಕು ಬೀಳೋ ಅಂತ ಮಾತು. ಆಮೇಲೆ ಯಾರು ಕೂಡ ಸಹಿಸೋದಿಲ್ಲ. ಹೌದು, ಅದಕ್ಕಿಂತ ದೊಡ್ಡದೇನೆಂದರೆ ಈಗ ಅವ್ರು ಕೊಟ್ಟಿರೋದು ಯಾರ ಪರ ಅಂತ ಜನರಿಗೆ ಗೊತ್ತಿದೆ. ಆಲ್ರೆಡಿ ಅವರು ಕಳ್ಕೊಂಡಿದ್ದಾರೆ. ಈಗ ಅವ್ರ ಪರ ಇಂಥ ಹೇಳಿಕೆ ಕೊಟ್ಟರೆ ಅದು ಅವ್ರಿಗೆ ಮುಂದಕ್ಕೆ ಅದು ದೊಡ್ಡ ಒಂದು ಕಂಟಕ ಆಗಿ ಪರಿಣಮಿಸುತ್ತೆ ಅಂತ ನನ್ನ ಅಂದಾಜು. ಮೂರನೇದೇನೆಂದರೆ ವಕ್ಫ್ ಬಗ್ಗೆ ನಮ್ಮ ಇವರು ಹೇಳಿದ್ರು ವಕ್ಫು ಯಾರ ಜಮೀನು ಅವರು ತಗೊಂಡ್ಬಿಡೋಕೆ ಆಗೋದಿಲ್ಲ, ಯಾವುದೇ ರೀತಿಯಲ್ಲಿ ಆಗಲ್ಲ. ನೋಟಿಸ್ ಕೊಟ್ಟರು ಆಗಲ್ಲ, ನೋಟಿಸ್ ಕೊಡ್ತಿದ್ರು ಆಗಲ್ಲ. ಯಾವುದು ವಕ್ಫ್ ಪ್ರಾಪರ್ಟಿ ಇದೆಯೋ ಅದು ಮಾತ್ರ ವಾಪಸ್ ಪಡೆಯೋಕ್ಕೆ ಸಾಧ್ಯ, ಬೇರೆಯವ್ರ ಪ್ರಾಪರ್ಟಿ ತಗೊಳ್ಳೋಕೆ ಸಾಧ್ಯವೇ ಇಲ್ಲ ವಕ್ಫ್ ಕಾನೂನಲ್ಲಿ. ಆಮೇಲೆ ಯಾರು ಮುಸ್ಲಿಮ್ಸು ಅದನ್ನು ಸಪೋರ್ಟು ಮಾಡಲ್ಲ ಬೇರೆಯವ್ರ ಪ್ರಾಪರ್ಟಿ ತಗೊಳ್ಳಿ ಅಂತ. ವಕ್ಫಲ್ಲಿರೋದು ನಮ್ಮ ಅಜ್ಜ ಮುತ್ತಜ್ಜ ಇವರು ಎಲ್ಲ ಬಿಟ್ಕೊಟ್ಟಿದ್ದಾರಲ್ಲ ಧಾರ್ಮಿಕವಾಗಿ ಪ್ರಾಪರ್ಟೀಸು, ಆ ಪ್ರಾಪರ್ಟೀಸು ನಮಗೋಸ್ಕರ ಧಾರ್ಮಿಕವಾಗಿ ಸರ್ವ್ ಮಾಡೋದಕ್ಕೆ ಪೂರ್ತಿ ದಾಖಲೆ ಇದ್ರೆ ಮಾತ್ರ ಆ ಪ್ರಾಪರ್ಟಿ. ಒಂದು ಯಾರು ಪ್ರಾಪರ್ಟಿ ಕೊಡ್ತಾರೋ ಅವ್ರು ಪೂರ್ತಿ ದಾಖಲೆ ಓನರ್ಶಿಪ್ ಇಲ್ಲದೆ ಹೋದರೆ ಕೊಡೋಕ್ಕೂ ಬರಲ್ಲ. ಯಾರ್ದು ಪ್ರಾಪರ್ಟಿ ಥರ್ಡ್ ಪರ್ಸನ್ ಕೊಡೋಂಗಿಲ್ಲ, ಅಪ್ಪನ ಪ್ರಾಪರ್ಟಿ ಮಗ ಕೊಡೋಂಗಿಲ್ಲ, ಮಗನ ಪ್ರಾಪರ್ಟಿ ಅಪ್ಪ ಕೊಡೋಂಗಿಲ್ಲ, ಒಬ್ಬ ಅಣ್ಣ ತಮ್ಮಂದ್ರ ಪ್ರಾಪರ್ಟಿನೂ ಕೊಡೋಕ್ಕಾಗಲ್ಲ. ಅವನೇ ಓನರ್ ಆಗಿದ್ದು ನಾನು ಇದನ್ನು ಕೊಡ್ತಾ ಇದ್ದೇನೆ ದೇವರ ಹೆಸರಲ್ಲಿ, ಮುಂದಿನ ಪೀಳಿಗೆಗಳಿಗೆ ಇದು ಉಪಯೋಗಕಾರಿ ಆಗೋದಕ್ಕೆ, ಛತ್ರ ಕಟ್ಟೋಕ್ಕೋ, ಯಾವುದೋ ಹಾಸ್ಟೆಲ್ ಕಟ್ಟೋಕ್ಕೋ, ಮಸೀದಿ ಕಟ್ಟೋಕ್ಕೋ, ಮತ್ತು ಯಾವುದಕ್ಕೂ ಕೊಡ್ತಾ ಇದ್ದೇನೆ, ಮುಂದೆ ಮುಸಲ್ಮಾನರ ಒಂದು ಲಾಭಕ್ಕಾಗಿ ಕೊಡ್ತಾ ಇದ್ದೇನೆ ಅಂತ ಕೊಟ್ಟರೆ ಅದನ್ನು ವಕ್ಫ್ ಅಂತ ಕರೀತಾರೆ. ಯಾವ ರೀತಿ ಹಿಂದೂಗಳಲ್ಲಿ ಧಾರ್ಮಿಕ ವಿಷಯಗಳಿಗೆ ಕೊಡ್ತಾರೋ, ದಾನ ಅಂತ ಕೊಡ್ತಾರೋ, ಹೌದು ಮಠಕ್ಕೂ ಕೊಡ್ತಾರೆ. ಆ ಕ್ರಿಶ್ಚಿಯನ್ಸ್ ಅಲ್ಲಿ ಯಾವುದು ಚಾರಿಟಿಯಾಗಿ ಕೊಡ್ತಾರೋ ಅದನ್ನೇ ವಕ್ಫ್ ಅನ್ನೋದು. ವಕ್ಫ್ ಅಂದರೆ ಚಾರಿಟಿ, ವಕ್ಫ್ ಅಂದರೆ ದಾನ. ಬರೀ ವಕ್ಫ್ ಅಂದುಬಿಟ್ರೆ ಸ್ಪೆಷಲ್ ಇದಿಲ್ಲ, ದಾನ ಚಾರಿಟಿ ಅದು ಮುಸಲ್ಮಾನರು ಕೊಡುವಂಥದ್ದು. ಬೇರೆಯವ್ರ ಪ್ರಾಪರ್ಟಿ ಯಾವುದೇ ರೀತಿಯಲ್ಲೂ ಮುಟ್ಗೋಲು ಹಾಕ್ಕೊಳ್ಳೋಕೆ ಬರೋದಿಲ್ಲ. ಅದನ್ನು ಯಾವುದೇ ರೀತಿಯಿಂದನೂ ತಗೊಳ್ಳೋಕ್ಕೂ ಆಗಲ್ಲ, ನೋಟಿಸ್ ಕೊಟ್ಟರೂ ಆಗಲ್ಲ. ಕೋರ್ಟ್ಗೆ ಹೋದರೆ ಅದೆಲ್ಲ ನೋಟಿಸ್ ಎಲ್ಲ ಹೋಗುತ್ತೆ. ನಿಜವಾಗ್ಲೂ ಅದು ವಕ್ಫ್ ಬೋರ್ಡ್ಗೆ ಸೇರಿದರೆ ಆವಾಗ ಅದು ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ ಅದೇನು ಯಾವ ಪ್ರಾಪರ್ಟಿ ಅಂತ. ಇದನ್ನು ಯಾವುದೇ ರೀತಿಯಿಂದನೂ ಯಾವ ರೀತಿ ಇಲ್ಲಿ ವದಂತಿ ಹರಡಿಸ್ಲಾಗ್ತಾ ಇದೆಯೋ ವಕ್ಫ್ ಬೋರ್ಡ್ ಬಗ್ಗೆ, ಅವ್ರು ಹೋಗಿ ಕೈ ಇಟ್ಟರೆ ಅವ್ರದ್ದಾಗ್ಬಿಡುತ್ತೆ, ಮುಸಲ್ಮಾನರು ಹೋದರೆ ಕೈ ಇಟ್ಟರೆ ಆಗ್ಬಿಡುತ್ತೆ, ಯಾವುದೇ ಸಾಧ್ಯ. ಕಾನೂನು ಇದೆಯಲ್ಲ ನಮ್ಮ ಭಾರತದಲ್ಲಿ, ಕಾನೂನು ಬಿಟ್ಟು ಏನಾದರೂ ಇದೆಯಾ? ಕಾನೂನಿದೆ, ಯಾರೂ ಏನು ಮಾಡ್ಕೊಳ್ಳೋಕ್ಕಲ್ಲ. ವಕ್ಫ್ ಬೋರ್ಡು ಸರ್ಕಾರ ಬಿಟ್ಟು ಕಾನೂನು ಬಿಟ್ಟು ಏನು ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಆಮೇಲೆ ಇಸ್ಲಾಂನಲ್ಲಿ ಬೇರೆಯವ್ರ ಪ್ರಾಪರ್ಟಿ ನಾನೇ ನನ್ನ ತಮ್ಮನ ಪ್ರಾಪರ್ಟಿ ಹೊಡ್ಕೊಳಂಗಿಲ್ಲ. ಆಮೇಲೆ ನಮ್ಮ ಹೆಣ್ಮಕ್ಳು ಕೊಡೋಂಥ ಪ್ರಾಪರ್ಟಿನೂ ನಾನು ಹೊಡ್ಕೊಳಂಗಿಲ್ಲ. ನಾನು ತಂದೆಯಾಗಿ ನನ್ನ ಹೆಣ್ಮಕ್ಳಿಗೂ ಪ್ರಾಪರ್ಟಿ ಕೊಡಬೇಕು ನಂದಿದ್ದರೆ. ಹೀಗಿರಬೇಕಾದ್ರೆ ಬೇರೆಯವ್ರದ್ದು ಹೊಡ್ಕೊಳ್ಳೋದಕ್ಕೆ ಯಾವುದೇ ಕಾರಣದಿಂದ ಸಾಧ್ಯವಿಲ್ಲ, ವಕ್ಫ್ ಬೋರ್ಡ್ಗೂ ಅದು ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ ಸ್ವಾಮೀಜಿಗಳವರು ಹೇಳಿರೋದು ವಕ್ಫ್ ಬೋರ್ಡಿನ ಬಗ್ಗೆ ಅವ್ರು ರೈತರದ್ದೇನೋ ಮಾಡ್ತಾ ಇದ್ದಾರೆ ಅಂತ ಅದು ವದಂತಿಗಳಿಗೆ ನಂಬಿ ಅವರು ಬಲಿಯಾಗಿ ಹಾಗೆ ಹೇಳಿದ್ದಾರೆ. ಈ ಟೆನೆನ್ಸಿ ಆಕ್ಟ್ ಅಲ್ಲಿ ಉಳುವನೆ ಭೂಮಿ ಒಳ್ಳೆ ಆಯ್ತಲ್ಲ ಸರ್, ವಕ್ಫ್ ಭೂಮಿಯೂ ಹೋಗಿದೆ ಅಲ್ವಾ, ಅದು ಈಗ ವಕ್ಫ್ ಆಸ್ತಿನ ಅಲ್ವಾ ಸರ್? ಅದು ಕಾನೂನಲ್ಲೇನಿದೆ, ಕಾನೂನಲ್ಲೇನಿದೆ. ಯಾವ ರೀತಿ ಫಾರೆಸ್ಟ್ ಲ್ಯಾಂಡ್ ಇದೆಯೋ, ಯಾವ ರೀತಿ ಗೌರ್ಮೆಂಟ್ ಲ್ಯಾಂಡ್ ಇದೆಯೋ, ಅದೇ ರೀತಿ ವಕ್ಫ್ ಲ್ಯಾಂಡ್ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಹೌದು, ಅದರಂತೆ ನಡೆಯುತ್ತೆ. ಆ ಕಾನೂನು ಅಲ್ಲೇ ತಿಳ್ಕೊಬೇಕು. ಮಾತ್ರ ಬ್ರೇಕ್ ಆದ್ಮೇಲೆ ನಿಮ್ಮನ್ನೇ ತಗೋತೀನಿ. ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದ ಬಳಿಕ ಪ್ರಮುಖವಾಗಿ ಈ ವಕ್ಫ್ ಬೋರ್ಡ್ ಅಂತ ಬಂದಾಗ ಅದರ ರೂಲ್ಸ್ ನಿಯಮ ಏನಿರುತ್ತೆ, ಆ್ಯಂಡ್ ಸ್ವಾಮೀಜಿಯವರ ಹೇಳಿಕೆ ಇದೆಯಲ್ಲ, ಒಂದು ಸಮುದಾಯವನ್ನು ಪ್ರೀತಿಸಿ ಇನ್ನೊಂದು ಸಮುದಾಯವನ್ನು ಟೀಕಿಸೋದಿದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ಒಕ್ಕಲಿಗ ಸಮಾಜ ಇದಕ್ಕೆ ಏನು ಹೇಳುತ್ತೆ? ವಾಸುದೇವ್ ಸರ್, ಈಗ ಈ ವಕ್ಫ್ ಕಾಯ್ದೆ ನಿಯಮದ ಬಗ್ಗೆ ಮಾತಾಡಿ, ಏನು ಹೇಳ್ತೀವಿ ವಕ್ಫ್ ಕಾಯ್ದೆ ಅಂತಂದ್ರೆ? ಸರ್, ಈಗ ಏನಾಗುತ್ತೆ ಅಂತಂದರೆ ನಮ್ಮ ಈ ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಒಳಗೆ ಮತ್ತು ರಾಜಕೀಯ ಪ್ಲಾಟ್ಫಾರ್ಮ್ ಒಳಗೆ ಬೇರೆ ಬೇರೆ ಥರದಲ್ಲಿ ಎಲ್ಲ ವದಂತಿಗಳು ನಡೀತಾ ಇದೆ. ಆ್ಯಕ್ಚುಲಿ ವಕ್ಫ್ ಗಲಾಟೆ ಶುರುವಾಗಿದ್ದು 1913 ಒಂದು ಬ್ರಿಟಿಷ್ ಕಾಲೋನಿನಲ್ಲಿ ಬ್ರಿಟಿಷ್ ರಾಜ್ ಇದ್ದಾಗ ಆವಾಗಲೇ ಸ್ಟಾರ್ಟ್ ಆಗಿತ್ತು. ದೆರ್ ವಾಸ್ ಎ ಡಿಸ್ಪ್ಯೂಟ್ ಬಿಟ್ವೀನ್ ಹಿಂದೂ ಆ್ಯಂಡ್ ಮುಸ್ಲಿಮ್ಸ್.
ಯಾವುದು 1957 1857ರಲ್ಲಿ ಸಿಪಾಯಿ ದಂಗೆ ಆಗಬೇಕಾದ್ರೆ ಅವಾಗ ಬ್ರಿಟಿಷ್ ಏನು ಮಾಡಿದ್ರು, ಇಬ್ಬರು ಬೇರೆ ಬೇರೆ ಮಾಡಬೇಕು ಅಂಥೇಳಿ ದಿ ಬ್ರಾಡ್ ಸಬ್ ಸಿಸ್ಟಮ್. ಒಂದೇನೋ ಆ ಬಂದೂಕಿಗೆ ಒಂದು ಹಿಂದೂ ಗೋವಿನ ಮೇಧಸ್ಸನ್ನು ಹಂದಿ ಮೇಧಸ್ಸನ್ನು ಹಾಕಿದ್ರು ಅಂತೇಳಿ ಅವರು ತಿರುಗಿದ್ರು, ನಾವು ಹಿಂದೂಗಳು ತಿರುಗಿದ್ರು. ಅದಾದಮೇಲೆ ಶುರುವಾಯಿತು ಕಮೋಷನ್ಸ್. ಆವಾಗ ಏನು ಮಾಡಿದ್ರು ಅಂತಂದರೆ 1913ನಲ್ಲಿ ಒಂದು ಅಮೆಂಡ್ಮೆಂಟ್ ಆಕ್ಟ್ ಆಯಿತು. ಅವರು ಇವೆಲ್ಲ ಸರಿ ಹೋಗಲ್ಲ, ಇದೆಲ್ಲ ಆಗೋದಿಲ್ಲ ಅಂತ ಬ್ರಿಟಿಷ್ನವರು ರಿಜೆಕ್ಟ್ ಮಾಡಿಬಿಟ್ರು. ಅದು ಲಂಡನ್ ಕೋರ್ಟಲ್ಲಿ ಕೂಡ ಅದು ಏನೋ ಆಯಿತು, ಅದು ಕೊನೆಗೆ ಅದು ಬರಲಿಲ್ಲ, ಇವ್ರ ಪರವಾಗಿ ಆಯ್ತದು. ಆವಾಗಿಂದ ಶುರು ಆಯಿತು ಏನು ವಕ್ಸ್ ಪ್ರಾಪರ್ಟಿ ಅಂಥೇಳಿ. ಏನಿತ್ತಲ್ಲಿ ಅಂತಂದರೆ ಕಳೆದ ಇತಿಹಾಸಗಳ ಏನಿದೆ ಆ ಮಾನ್ಯುಮೆಂಟ್ಸ್ಗಳು ಏನಿದೆ ಅವೆಲ್ಲವೂ ಕೂಡ ವಕ್ಸ್ ಪ್ರಾಪರ್ಟಿ ಬಂದ್ಬಿಡ್ತು, ಬರಬೇಕು ಅನ್ನೋತಕ್ಕಂಥ ವಾದ ಮಂಡನೆ ಆಯಿತು. 47 ಸ್ವತಂತ್ರ ನಂತರ ಅದಕ್ಕೆ ಅವಾಗ ಒಂದು ಅಮೆಂಡ್ಮೆಂಟ್ ಆಯಿತು ಸೆಂಟ್ರಲ್ ಗೌರ್ಮೆಂಟಲ್ಲಿ. ಏನಂತಂದರೆ ಅದು ಮುಟ್ಟಬೇಡಿ, ಅದು 47ರೊಳಗೆ ಬಿಟ್ಬಿಡಿ, ಅದನ್ನು ಪಾಡಗೋದು. ನಂತರದ್ದು ಏನಾರು ಆದರೆ ಅದನ್ನು ಅವಲೋಕನ ಮಾಡಬೇಕು ಅಂದರೆ ಸುಮಾರು ಸಲ ವಕ್ಸ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬೇಕಾದ್ರೆ ಚೇಂಜ್ ಆಯಿತು. 2024 ಕೂಡ ಚೇಂಜ್ ಆಯಿತು ಒಂದು ರೀಸೆಂಟಾಗಿ. ಏನು ಚೇಂಜ್ ಆಯಿತು ಅಂತಂದರೆ ಮೊದಲು ಇದ್ದಿದ್ದು ಏನಿತ್ತು, ಅದೊಂದು ಸಪ್ರೇಟ್ ಬೋರ್ಡ್ ಇದೆ, ಸಪ್ರೇಟ್ ಜುಡಿಷರಿ ಇದೆ, ಯಾರ್ದು ವಕ್ಸ್ ಬೋರ್ಡ್ ಅವ್ರದ್ದು. ಅಲ್ಲಿ ಜುಡಿಷರಿ ಆಫೀಸರ್ ಇರ್ತಾರೆ, ಅಲ್ಲಿ ಏನೋ ಸೆರಿಸ್ದಾರ್ ಇರ್ತಾರೆ, ಅಲ್ಲಿ ಅಡ್ವೊಕೇಟ್ಸ್ಗಳು ಇರ್ತಾರೆ, ಒಂದು ಟೀಮೇ ಇರುತ್ತೆ. ಅದು ಟೋಟಲ್ ಒಂದು ಸೆಮಿ ಜುಡಿಷರಿ ಅಂತ ಕರಿತೀವಿ. ಅಲ್ಲಿ ಹೋದ್ಮೇಲೆ ಮುಗೀತದು. ಅದಕ್ಕೆ ಅದರದಾಗತಕ್ಕಂಥ ಒಂದು ಬೇರೆ ಬೇರೆ ಥರ ವೇರಿಯೇಷನ್ ಆಫ್ ಲಾ ಪ್ರೊಸೀಡಿಂಗ್ಸ್ ನಡೀತಾ ಇರುತ್ತೆ. ಕೊನೆಗೆ ಏನಾಯ್ತು, ಈಗ ಅಮೆಂಡ್ಮೆಂಟ್ ಮಾಡ್ಕೊಂಡು ಏನು ಮಾಡಿದ್ರು ಅಂತಂದರೆ ಆ ಪ್ರಾಪರ್ಟಿಗಳನ್ನೆಲ್ಲ ಹಂಗೆ ಮಾಡೋಕ್ಕೆ ಬರೋದಿಲ್ಲ, ಅದು ಬೇಕಾದಷ್ಟು ಕಂಪ್ಲೇಂಟ್ಗಳು ಬಂದುಬಿಡ್ತು. ನಾವು ವಕ್ಸ್ ಬೋರ್ಡಲ್ಲಿರೋ ಪ್ರಾಪರ್ಟಿ ಮೇಲೆ ಕಂಪ್ಲೇಂಟ್ ಬರಲಿಲ್ಲ, ವಕ್ಸ್ ಬೋರ್ಡಿನ ಪ್ರಾಪರ್ಟಿಗಳು ಮಿಸ್ಯೂಸ್ ಆಗ್ತಿರೋದ್ರ ಬಗ್ಗೆ ಕಂಪ್ಲೇಂಟ್ ಬಂದುಬಿಡ್ತು. ಅಲ್ಲಿ ಕರಪ್ಷನ್ ತಾಂಡವಾಡ ಶುರು ಆಯಿತು, ಲ್ಯಾಂಡಿನ ಯಾರೋ ಹೊಡ್ಕೊಳ್ಳೋ ಥರ ಶುರು ಆಯಿತು. ಎಲ್ಲಿ ಆ ಜಾಗವನ್ನು ಅದು ಇದ್ದಿದ್ದ ಜಾಗ ಏನಕ್ಕೆ ಅಂತಂದರೆ ಒಂದು ಒಳ್ಳೆ ಹಾಸ್ಪಿಟ್ಲಿಗೆ ಕಟ್ಟಿಸಿ, ಒಳ್ಳೆ ಸ್ಕೂಲ್ ಕಟ್ಟಿಸಿ, ಒಳ್ಳೆ ಮದ್ರಸ ಕಟ್ಟಿಸಿ ಅಂತ ಇದ್ದಿರ್ತಕ್ಕಂಥ ಕಾನ್ಸೆಪ್ಟ್ ಹೊಟ್ಟೆಗೆ ಕಮರ್ಷಿಯಲ್ ವೆಂಚರ್ ಡೆವಲಪ್ ಆಗ್ಬಿಡ್ತದೆ. ಆವಾಗ ಏನು ಮಾಡ್ತು ಸರ್ಕಾರ, ನಿಮ್ಮ ಅಲ್ಲಿರ್ತಕ್ಕಂಥ ಬುದ್ಧಿಜೀವಿಗಳನ್ನ ಮಾಡಿಬಿಟ್ರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಅಮೆಂಡ್ಮೆಂಟ್ ಮಾಡಿಕೊಂಡು ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳಿಗೆ ಒಂದು ಪವರ್ ಕೊಡ್ತು. ನೋಡಪ್ಪ ಅದೇನಿದ್ರು ಗ್ರೀವೆನ್ಸ್ ಅಲ್ಲೂ ಹೋಗಲಿ, ಅಲ್ಲಿಂದ ಇಲ್ಲಿ ಬರಲಿ, ಅದು ಅವ್ರು ಸಟ್ಲೆ ಮಾಡ್ಕೊಳ್ಳಿ ಅಂತ ಬಂದುಬಿಡ್ತು, ಮುಗೀತದು. ಇತ್ತೀಚೆಗೆ ಏನಾಯಿತು, ರಾಜಕೀಯದ ಪಲ್ಲಟಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ ಈ ಡ್ಯಾನ್ಸ್ ಆಫ್ ಡೆಮೋಕ್ರಸಿ ಅಂತ ಕರೀತಾರೆ, ಈ ರಾಜಕೀಯದ ಡ್ಯಾನ್ಸ್ ಮಾಡ್ಸೋಕ್ಕೋಸ್ಕರ ಏನು ಮಾಡಿಬಿಟ್ರು, ಅವ್ರು ತುಷ್ಟೀಕರಣ ಮಾಡೋಕ್ಕೆ ಭಾರತೀಯ ಜನತಾ ಪಾರ್ಟಿ, ಇವು ತುಷ್ಟಿ ಮಾಡೋದಕ್ಕೆ ಕಾಂಗ್ರೆಸ್ ಪಾರ್ಟಿ, ಇವು ತುಷ್ಟಿ ಮಾಡೋಕ್ಕೆ JDS ಪಾರ್ಟಿ. ಅದರದ್ದು ಫಲನೇ ಇವತ್ತು ಸ್ವಾಮೀಜಿ ಬಾಯಲ್ಲಿ ಬಂದಿತ್ತು. ಏನು ಸರ್? ಕರೆಕ್ಟ್. ಅದು ಫಲನೇ ಸ್ವಾಮೀಜಿ ಬಾಯಲ್ಲಿ ಬಂದಿದ್ದು. ಸ್ವಾಮೀಜಿಯವರ ಇನ್ನೋಸೆಂಟ್, ಈಗ ನಾನು ಇನ್ನೋಸೆಂಟ್, ನಮ್ಮ ಶಫೀಲಾ ಸರ್ ಅವ್ರ ಸಾತ್ವಿಕತೆ ಇದೆ, ಪಾಪ ಒಳ್ಳೆತನ ಇದೆ. ಏನಂತಾರೆ ಅವರು ಹಂಗೆ ಮಾಡಲ್ಲ, ಸ್ವಾಮೀಜಿ ಬಗ್ಗೆ ನನಗೆ ಗೌರವ ಇದೆ, ಅಷ್ಟು ಪರಿಚಯ ಅಂತ. ಸರ್ ಅವರು ಏನೇ ಇದ್ರು ಇಲ್ಲ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಮಾಡಿದ್ದಾರೆ. ಶಫೀಲಾ ಸರ್ ಒಂದು ನಿಮಿಷ ತಾಳಿ, ಒಂದು ನಿಮಿಷ. ಆ ಕಾಲಘಟ್ಟದಲ್ಲಿ ಅಂಗುಲಿ ಮಾಲಾ, ಶಫೀಲಾ ರೀ, ಅಂಗುಲಿ ಮಾಲಾ ಭಗವಾನ್ ಬುದ್ಧನ ಶರಣಾಗತಿ ಆಗಕ್ಕೆ ಮುಂಚೆ ದರೋಡೆಕೋರನಾಗಿದ್ದ, 1001 ಬೆರಳು ಕಟ್ ಮಾಡ್ಕೊಂಡು ಅವನು ದರೋಡೆಕೋರಾಗಿದ್ದ. ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ ಇಲ್ಲ, ಹೇಳಿದ್ದಾರೆ ಅದು ಅಸಂವೈಧಾನಿಕ ತಪ್ಪು. ಆದ್ರೆ ಅವ್ರು ಅಂತವ್ರು ಇರ್ಲಿಲ್ವಲ್ಲ, ನಾನು ಕಂಡಿದ್ದೇನಲ್ಲ ಅಂತ ಹೇಳ್ತಾ ಇದ್ದೇನೆ. ಶಫೀಲಾ ಸರ್ ಒಂದು ಸೇರಿ ಆವತ್ತು ಅಂಗುಲಿ ಮಾಲಾ ಕೂಡ 1001 ಬೆರಳನ್ನ ಕಟ್ ಮಾಡಬೇಕು ಅಂತ ಹೇಳ್ತಕ್ಕಂಥ ಹಠಮಾರಿ ದರೋಡೆಕೋರ ಅವನು. ಭಗವಾನ್ ಬುದ್ಧನ ಮುಂದೆ ಶರಣಾದ. ಹಾಗೆಯೇ ಸ್ವಾಮೀಜಿಯವರವರು ಆ ಕಾಲಘಟ್ಟದಿಂದ ಕೂಡ ಸಾತ್ವಿಕತೆ, ಸಂತ ಪರಂಪರೆ ಅದೆಲ್ಲ ಇದ್ರೂ ಕೂಡ ಎಲ್ಲ ಇವತ್ತು ನಾಲ್ಗೆ ಕೈ ಕೊಡ್ತು. ಅವ್ರು ಹೇಳಿರೋ ಕೈ ಕೊಡ್ತು. ಆಮೇಲೆ ಅವ್ರು ಇನ್ನೊಂದು ಬೇರೆಯವರು ಮಾತಿನ ಸಮ್ಮತ ಇದೆ ತಾಳಿ. ಶಫೀಲಾ ಸರ್ ಒಂದು ನಿಮಿಷ ತಾಳಿ, ಒಂದು ನಿಮಿಷ ತಾಳಿ ಸರ್. ಅವ್ರು ಮಾತಾಡಕ್ ಬಿಡಿ ಸರ್, ನಿಮಿಷ ಸರ್. ಅವ್ರು ಏನೇ ಮಾತಾಡಲಿ, ಏನೇ ನಿಮ್ಮ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಇಟ್ಕೊಳ್ಳಿ. ಒಂದು ಮಾತಂತ ಹೇಳಿದ್ರು ಇವರು, ಏನೇ ಮಾತಾಡಿದ್ರು ಕೂಡ, ಎಷ್ಟೇ ಚೆನ್ನಾಗಿದ್ರು ಕೂಡ, ಒಂದೇ ಒಂದು ಸಣ್ಣ ಲಿಂಬೆಹಣ್ಣು ರಸ ಹಾಕಿದ್ರೆ ಹಾಲು ಹೊಡೆದೋಗುತ್ತೆ, ಮೊಸರು ಹೊಡೆದ ಮಾತಾಗಿದೆ. ಇವತ್ತು ಮಾತಾಡಿದ್ದವರು ಅದನ್ನ ಯಾರು ಹೇಳ್ಕೊಟ್ರು, ಸರಿ ಸರ್ ಹೇಳ್ಕೊಟ್ರು, ಮಾಡಿದ್ರು, ಹಿಂಗಾಯ್ತು ಹಂಗಾಯ್ತು ಅನ್ನೋದಿದೆಯಲ್ಲ, ಅದು ಆಕ್ಚುಲಿ ಹಂಗ್ ನೋಡಕ್ ಹೋದ್ರೆ ನಮ್ಗಿಂತ ಸಂಯಮ ಇರಬೇಕು. ಅವ್ರಿಗೂ ಹಾಳು ಮಾಡಕ್ಕೆ, JDSಗೂ ಹಾಳು ಮಾಡಕ್ಕೆ ಸರ್ ಅದು ಬೇಡ, ಅದು ನಮ್ದು ಕ್ಷೇತ್ರ ಅಲ್ಲ, ಅದು ನಮ್ಮ ಡಿಸ್ಕಷನ್ಸ್ ಅಲ್ಲಿ ಬರೋಂಗಿಲ್ಲ. ನನ್ನ ಕ್ಷೇತ್ರ ಇದೆಯಲ್ಲ, ನಮ್ದೇ ಕ್ಷೇತ್ರ ಅಂತಂದ್ರೆ ಸ್ವಾಮೀಜಿರವರು ಒಂದು ಸಮುದಾಯವನ್ನ ಗುರಿ ಇಟ್ಕೊಂಡು ಒಂದು ಸಮುದಾಯಕ್ಕೆ ಈ ಥರ ಅವ್ರು ಬ್ಯಾನ್ ಮಾಡಿ ಅವ್ರನ್ನ ಹೊರಗಡೆ ಹಾಕಿ ಅವ್ರು ಬೇಡ ನಮ್ಮ ಸಮಾಜಕ್ಕೆ ಬೇಡ ಅಂತಕ್ಕಂಥ ಘೋಷಣೆ ಇದೆಯಲ್ಲ, ಅಕ್ಷಮ ಅಪರಾಧ, ಅಕ್ಷಮ ಅಪರಾಧ. ಹಾಗೇನೆ ಕೂಡ
ಯಾವುದೇ ಬೇರೆ ಸಮುದಾಯದ ಅಲ್ಪಸಂಖ್ಯಾತ ಸಮುದಾಯದ ಮೌಲಾನಿಗಳಾಗಿರ್ಬೋದು, ಧರ್ಮದರ್ಶಿಗಳಾಗಿರ್ಬೋದು, ಧರ್ಮ ಏನು ಬೇರೆ ಬೇರೆ ಮಠ ಮೌಲಾನಾಗಳು ಯಾರೇ ಯಾರಿದ್ರು ಬಗ್ಗೆ ಕೂಡ ಹೇಳಿದ್ರೆ ಯಾರು ಮಾತು ತಗೊಳಲ್ಲ. ಯಾರೂ ಕೂಡ ಅಲ್ಲ ತಗೊಳ್ದಿರೋದು ಬೇರೆ ವಿಷಯ ಆಮೇಲೆ ಸರ್. ಆದ್ರೂ ಕೂಡ ಫತ್ವಾಗಳು ಯಾರು ತಗೊಳ್ಳೋದು ಬಿಡೋದು ಬೇರೆ ವಿಷಯ. ಫತ್ವಾ ವರ್ಷ ಹೆಂಗೆ ಸ್ವಾಮೀಜಿ ಅವರು ಮಾತಾಡಿದ ತಪ್ಪು, ಧಾರ್ಮಿಕವಾಗಿ ಅದೇ ತರ ಮೌಲಾನಗಳಿಗೆ ಕೂಡ ಧಾರ್ಮಿಕ ಪತ್ವ ಅವ್ರು ವರ್ಷ ಇದೆಯಲ್ಲ, ಧರ್ಮ ರಾಂಗ್ ಅದು. ಸ್ವಾಮಿ. ದಟ್ ಇಸ್ ರಾಂಗ್. ಅಲ್ಲ Both are wrong. ಧಾರ್ಮಿಕವಾಗಿ ಸರ್ ನೋಡ್ಕೊಳ್ಳಿ. ಅದನ್ನ ಮಠಮಾನ್ಯರು ಮಾಡಿದ್ದಾರೆ ಬಿಡಿ ಅದನ್ನ. Okay, Both are wrong. ಮಾಡಿದ್ದಾರೆ ಸರ್. ಒಂದೇ ಒಂದು ವಿಷಯ ಹೇಳ್ಬಿಡ್ತೀನಿ ನಿಮಗೆ. ಇದೇನು Both are wrong ಅಂತ ಹೇಳಿ ನೀವು ಅವ್ರ ಪರ ವಹಿಸ್ತಾ ಇದ್ದೀರಾ. ಇಲ್ಲ ಸರ್, ಇದೇನು Both are wrong. ಮೊದಲನೇ ಸರ್ತಿ ಅಲ್ಲ. ಪರ ವಹಿಸ್ತಾ ಇದ್ದೀರಾ. ಇದು ಸ್ವಾಮೀಜಿ ಹೇಳಿದ್ದು ಮೊದಲನೇ ಸಾರ್ತಿ ಅಲ್ಲ, ನೆನಪಿಟ್ಕೊಳ್ಳಿ. ಇಂಥ ವಿವಾದಾತ್ಮಕ ಹೇಳಿಕೆಗಳನ್ನು ಹಿಂದೆನೂ ಕೊಟ್ಟಿದ್ದಾರೆ. ಹೇಳಿದ್ದು. ಒಂದ್ ನಿಮಿಷ, ಪ್ರತ್ಯೇಕವಾದದ ಹೇಳಿಕೆಯನ್ನು ಕೊಟ್ಟರು. ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಇಬ್ಬಾಗ ಆಗ್ಬಿಡ್ಬೇಕು. ನಾನು ಅದನ್ನೇ ಹೇಳಿದೆ, ಸ್ವಾಮೀಜಿಗೆ ಸ್ವಾಮೀಜಿ ಬೇಕಂದ್ರೆ ಇದು ನೀವು ಹೇಳಿದ್ರೆ ದೊಡ್ಡ ತಿಳುವಳಿಕೆ ಇರುವಂತ ಸ್ವಾಮಿ. ನಿಮ್ಮ ಪ್ರಾಂತ್ಯಗಳನ್ನು ವಿಭಜನೆ ಮಾಡಕ್ ಹೇಳ್ತಾರಲ್ವಾ, ದಕ್ಷಿಣ ಕರ್ನಾಟಕ ಹೇಳಿ. ಉತ್ತರ ಹೇಳಿ, ಆಗ್ಬೇಕಂತ ಹೇಳಿ. ಹೇಳಿ ಸರ್. ಪ್ರತ್ಯೇಕವಾದ ಸ್ವಾಮೀಜಿ ಅವರ ಬಾಯಲ್ಲಿ ಬರ್ಬೇಕಾ? ನಾನು ಕಂಡಿದ್ದೇನೆ. ಇವಾಗ ಧರ್ಮದ್ವೇಷ ಅವ್ರ ಬಾಯಲ್ಲಿ ಬರ್ಬೇಕಾ? ಇಲ್ಲ, ಹೇಳಿ, ಅದನ್ನ ಯಾವ ರೀತಿಯಾದ ಸಮರ್ಥನೆ ಯಾಕೆ ಕೈ ಕೊಡ್ತು ನಾಲ್ಗೆ ಅವ್ರದ್ದು? ನಾನು ಒಪ್ತೀನಿ. ನಾಲ್ಗೆ ಯಾಕೆ ಕೈ ಕೊಡ್ತು? ಮಠದ ಮೇಲೆ ನಾಲ್ಗೆ ಯಾಕೆ ಕೈ ಕೊಡ್ತು? ಇದು ಅಸಂವೈಧಾನಿಕ, ನಾನು ಜನ ಅದನ್ನೇ ವಿರೋಧಿ. ಒಬ್ಬ ಸರ್, ಈಗ ಭಾರತ ದೇಶದೊಳಗೆ ಮುಸಲ್ಮಾನರು ನಾನು ಹೇಳೋದು ಈಗ ಸರ್, ಈಗ ಒಬ್ಬ ಬಲಗಣ್ಣು ವ್ಯಕ್ತಿಯ ಎಡಗಣ್ಣು ಇನ್ನೊಂದು ಸಮುದಾಯದ ಬಗ್ಗೆ ನೀವು ಈ ಏಕ್ ಮಿನಿಟ್. ಕೀಳಾಗಿ ಮಾತಾಡೋದು ಎಡಗಣ್ಣು ಸಹಿಸೋದಿಲ್ಲ. ಸರ್, ಒಂದು ಶರೀರಕ್ಕೆ ಎಡಗಣ್ಣು ಬಲಗಣ್ಣು ಓಕೆ, ಬೇಕು. ಓಕೆ, ಒಂದು ನಿಮಿಷ. ಒಂದ್ ಕಣ್ಣು ಬೇಡ, ಒಂದ್ ಕಣ್ಣು ಬೇಕು ಅಂದ್ರೆ ಅವ್ರನ್ನ ಬೇರೆ ಯಾರೋ ಅವ್ರ ಬಾಯಲ್ಲಿ ಹೇಳಿಸ್ತಾ ಇದ್ದಾರೆ. ಹೌದು, ಸ್ವಾಮೀಜಿ ಬಾಯಲ್ಲಿ ಹೇಳಿಸ್ತಾ ಇದ್ದಾರೆ. ಇವ್ರು ಸಹಿತ ಅಲ್ಲ, ಬಲಗಣ್ಣು ಬೇಡ ಎಡಗಣ್ಣು ಬೇಡ ಅಂದ್ರೆ ಕೊನೆದಾಗ ಏನ್ ಹೇಳ್ತೀವಿ? ಸಮುದಾಯಕ್ಕೆ ಇವ್ರು ಜನ ಬೇಕು. ಅವ್ರು ಬೇಕು. ಇವರಿಬ್ರು ಸ್ವಾಮೀಜಿಗಳು ಬಿಟ್ಟು ನನ್ನ ಮೇಲೆ ಬಿದ್ದಿದ್ದಾರೆ. ಹೌದು, ಇದು ರಾಜಕೀಯ ಷಡ್ಯಂತ್ರ. ಮಾತಾಡ್ತಾ ಇರೋದು ನಿಮ್ಮ ಮಾತಲ್ಲ ಅದು. ಪುರಾಣಿ ಸರ್, ಕ್ವಿಕ್ ಆಗಿ, ನಮ್ಮ ಫ್ರೆಂಡ್ಸೇ ಅಲ್ಲ ಇಬ್ರು. ಓಕೆ, ಸಮಯ. ಪುರಾಣಿ ಸರ್, ಕ್ವಿಕ್ ಆಗಿ ಹೇಳೋದಾದ್ರೆ ಏನು? ಈಗ ಇದೊಂದೇ ಪ್ಯಾನಲ್ ಅಲ್ಲಿ ಅಪರೂಪಕ್ಕೆ ಎಲ್ಲ ಆಲ್ ದಿ ಫೋರ್ ಪಾರ್ಟಿಸಿಪೇಟ್ಸ್ ಅಗ್ರೀಡ್, ಅಥವಾ ಒಟ್ಟಾರೆ ಅಭಿಪ್ರಾಯ ಏನು, ಸ್ವಾಮೀಜಿಯವರ ಹೇಳಿಕೆ ರಾಜಕೀಯ ಪ್ರೇರಿತವಾದದ್ದು ಮತ್ತು ಸಂವಿಧಾನಕ್ಕೆ ವಿರೋಧವಾಗಿದ್ದು, ಮತ್ತು ಅದನ್ನ ಸ್ವಾಮೀಜಿ ಅಂತಕ್ಕಂಥ ಸ್ಥಾನದಲ್ಲಿ ರಾಜಕಾರಣಿ ಹೇಳಿದ್ರೆ ಅವ್ರ ಮೇಲೆ ಒಂದ್ ರೀತಿಯಲ್ಲಿ ಕೇಸ್ ಹಾಕ್ಬೋದಿತ್ತು. ಸ್ವಾಮಿಗಳು ಹೇಳಿದ್ರಿಂದ ಇದ್ರ ಆ ಸ್ವಾಮಿಗಳು ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೇಸ್ ಹಾಕ್ಬಾರ್ದ ಸರ್? ಕೇಸ್ ಹಾಕ್ಬಾರ್ದು ಸ್ವಾಮೀಜಿ ಹೇಳಿದ್ರೆ? ಸಂವಿಧಾನಕ್ಕಿಂತ ದೊಡ್ಡವರೇನಲ್ಲ ಅವರು. ಲೀಗಲಿ ಸಾಧ್ಯ ಇದೆ, ನಡೆಯಲೇ ಲೀಗಲಿ ಸಾಧ್ಯ ಇದೆ. ಆದ್ರೆ ಏನಾಗಿದೆ ಇಲ್ಲಿ ಅಂದ್ರೆ, ಈಗ ಅನ್ವರ್ ಮಣಿಪಾಡಿ ರಿಪೋರ್ಟ್ ಕೊಟ್ಟಿದಾರಲ್ಲ, ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ, 4720 ಮಾಡಿದ್ದಾರೆ. ಅಬ್ಯೂಸ್ ಮಾಡಿ ನಮ್ ಕರ್ನಾಟಕದಲ್ಲೇ ಕೆಲವರು ಚೆನ್ನಾಗಿ ದುಡ್ಡು ಮಾಡಿ ಕೋಟ್ಯಾಧೀಶರಾಗಿದ್ದಾರೆ, ಮುಸ್ಲಿಮರು ಆಗಿದ್ದಾರೆ, ಮುಸ್ಲಿಮರ ಜೊತೆಗೆ ಹಿಂದೂಗಳು ರಾಜಕಾರಣಿಗಳು ಸೇರಿದ್ದಾರೆ. ಅದನ್ನ ನಾವು ಪತ್ತೆ ಹಿಡ್ಬೇಕು. ಶಫೀವುಲ್ಲಾ ಅಂತವರು ಅಂತದನ್ನ ಹೊರಗೆ ತರಬೇಕು ಮತ್ತು ಪ್ರತಿಭಟಿಸಬೇಕು. ವಕ್ಫ್ ಆಸ್ತಿ ಅಂದ್ರೇನು, ಅವರ ಪವಿತ್ರವಾದ ಆಸ್ತಿ ಏನಿದೆ, ದಾನದ ಆಸ್ತಿ, ಅಷ್ಟೇ ಇಟ್ಕೊಳ್ಬೇಕೆ ಹೊರತು ಇವತ್ತು ದೊಡ್ಡ ದೊಡ್ಡ ಒಂದು ಒಳ್ಳೆಯ ಲಾಭ ಬರ್ತಕ್ಕಂಥ ಆಸ್ತಿಗಳನ್ನ ಕಬಳಿಸ್ತಕ್ಕಂಥದ್ದೊಂದು ರಿಪೋರ್ಟ್ ಅನ್ವರ್ ಪಡಿ ರಿಪೋರ್ಟ್ ಬಿಜೆಪಿನೂ ಮಾಡಿಲ್ಲ, ಕಾಂಗ್ರೆಸ್ ಮಾಡ್ಲಿಲ್ಲ. ಕಾಂಗ್ರೆಸ್ ಕಾಲದಲ್ಲಿ 398 ಎಕರೆಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ರೈತರಿಗೆ. ಇವರು ಬಿಜೆಪಿಯವರು 1201 ಎಕರೆಗೆ ನೋಟಿಸ್ ಕೊಟ್ಟಿದ್ದಾರೆ. ಅಂದ್ರೆ ಯಾರಿಗೂ ಕಬಳಿಸೋದಕ್ಕೆ ಅವಕಾಶ ಕೊಡಬಾರ್ದು. ಕಬಳಿಸಿದವರು ಯಾರು ಕಬಳಿಸಿದಾರೋ ಅವರಿಂದ ವಾಪಸ್ ಪಡ್ಕೊಬೇಕು. ಯಾವುದೇ ಕಾರಣದಿಂದಲೂ ಸರ್ಕಾರ ಅದ್ರ ಬಗ್ಗೆ ತಾಳ್ಮೆ ತೋರಬಾರ್ದು. ಬರುವ ಮುಂಚೆನೆ ಸ್ವಾಮೀಜಿ ಹತ್ರನೇ ಮಾತಾಡ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ. ಇಲ್ಲ ಸರ್, ಈಗ ಕೊನೆಯದಾಗಿ ಏನು ಗೊತ್ತಾ ಹೇಳೋದು, ಕೊನೆಯದಾಗಿ ಏನಂತಂದ್ರೆ, ಅಂಡರ್ CPC 126 ಪ್ರಕಾರ ಜನತಾ ಪಬ್ಲಿಕ್ ಆ್ಯಕ್ಟ್ ಏನಿದೆ ಅದ್ರ ಪ್ರಕಾರ 1951 ಅದ್ರ ಪ್ರಕಾರ ಸ್ವಾಮೀಜಿ ಆರ್ ಎನಿಬಡಿ ಹೂ ಡಿಸ್ಕರೇಜ್ ದಿ ರಿಲಿಜಿಯಸ್ ಕಂಟೆಂಟ್, ವೋಟಿಂಗ್ ಇವೆಲ್ಲ ಮಾತಾಡೋಕೆ ಹೋದರೆ 3 ವರ್ಷ ಜೈಲು ಶಿಕ್ಷೆ ಇದೆ. ಸೌಹಾರ್ದತೆ ಹಾಳು ಮಾಡಿದ್ರು. ಆ ಸೌಹಾರ್ದತೆ ಹಾಳು ಮಾಡಿದ್ರು ಕೂಡ 3 ವರ್ಷ ಜೈಲು ಶಿಕ್ಷೆ ಇದೆ. ಆಮೇಲೆ ಕಮ್ಯುನಲ್ ಡಿಸ್ಟರ್ಬೆನ್ಸಿ ಕೂಡ ಕೌಂಟ್ ಆಗುತ್ತೆ. ಅದು 3 ವರ್ಷ ಜೈಲು ಶಿಕ್ಷೆ ಇದೆ. ಅದು ಯಾರು ಬೇಕಾದ್ರೆ ಸ್ವಾಮೀಜಿ ಮೇಲೆ ಹಾಕ್ಬೋದು. ಅದು ಸ್ವಾಮೀಜಿ ಸ್ವತಃ ಇಲ್ಲ ನಾನು ಬಾಯಿ ತಪ್ಪು ಮಾತಾಡಿದೆ ಅಂತ ಕೂಡ ಹೇಳ್ಕೋಬಹುದು. ಆದ್ರೆ ಮಾತಾಡೋದು ಕೂಡ ಒಂದು ಕೇಸ್ ಹಾಕಿದ್ರೆ ನಾಳೆ ಬಿಜೆಪಿ ಅವರು ನಿಮ್ಮ ಮನೆ ಮುಂದಿರ್ತಾರೆ, ನೆನ್ಪಿಟ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್ 4 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಸಹಜವಾಗಿ ಈಗ ಮಾತಿನ ಬರದಲ್ಲಿ ಅಥವಾ ತಮ್ಮ ರಾಜಕೀಯ ಪ್ರೇರಿತವಾಗಿನೋ ಅಥವಾ ಯಾವುದೋ ಒಬ್ಬ ನಾಯಕರನ್ನ ಮೆಚ್ಚಿಸೋದಕ್ಕೆ ಈ ರೀತಿಯಾಗಿ ಇನ್ನೊಂದು ಸಮುದಾಯಕ್ಕೆ ನೋವಾಗುವಂಥದ್ದು ಅಥವಾ ಟೀಕಿಸುವಂಥ ಹೇಳಿಕೆ ಇದೆಯಲ್ಲ, ಅದನ್ನು ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಜೊತೆಗೆ ಈ ರೀತಿಯ ಹೇಳಿಕೆಗಳು ಇದೆಯಲ್ಲ, ಆ ಮತದಾನದ ಹಕ್ಕನ್ನು ಕಿತ್ಕೊಳ್ಳುವಂತಹ ಒಂದು ಹೇಳಿಕೆ ಇದೆಯಲ್ಲ, ಅದು
ಸಂವಿಧಾನ ವಿರೋಧಿ ಹೇಳಿಕೆ. ಸೊ ಹಂಗಾಗಿ ಈ ರೀತಿಯ ಹೇಳಿಕೆಗಳು ಆಗಬಾರ್ದು. ಯಾರು ಕೂಡ ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಡಬಾರ್ದು. ಅದು ತಪ್ಪೇ ಆಗುತ್ತೆ ಮುಂದಿನ ದಿನಮಾನಗಳಲ್ಲಿ. ಅದೇ ಹೇಳ್ತಾ ಇದೆ ಸ್ವಾಮೀಜಿಯವರು ರಾಜಕೀಯ ವಿಚಾರವನ್ನು ಬಿಟ್ಟು ಈ ತಮ್ಮ ಏನಿದೆ ತಮ್ಮ ಧಾರ್ಮಿಕ ವಿಚಾರದ ಬಗ್ಗೆ ವಿಚಾರ ಮಾಡಿ ಏನು ಮಾಡಬೇಕು ಒಂದು ಸಮುದಾಯಕ್ಕೆ ಅದರ ಕಡೆ ಗಮನ ಕೊಡಿ. ಬಟ್ ಈ ರಾಜಕೀಯ ಬೇಡ, ನಿಮಗೆ ಸೂಟ್ ಆಗೋದಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.